ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु भद्रेषु नित्यं भागवत सेवया भगवती उत्तमश्लोके भक्तिर्भवति नैष्टिकी। ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामे नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे। जय श्री कृष्ण चैतन्य प्रभु नित्यानंद श्री द्वैत गदाधर शिवासादि गौरभक्तवृंद। हरे कृष्ण 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 हरे हरे। हरे राम 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 हरे हरे। ओके। ಶ್ರೀಮದ್ ಭಾಗವತ ಸ್ಕಂದ ಒಂದು ಅಧ್ಯಾಯ 5 ಶ್ಲೋಕ 12. ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವವರ್ಜಿತಂ ನ ಶೋಭತೆ ಜ್ಞಾನಬಲಂ ನಿರಂಜನಂ ಕುತಃ ಪುನಃ ಶಶ್ವತಭದ್ರಮೀಶ್ವರೇ ನ ಚಾರ್ಪಿತಂ ಕರ್ಮ ಯದಪ್ಯಕಾರಣಂ. ತುಂಬಾ ಸುಂದರವಾದ ಶ್ಲೋಕ. ನೈಷ್ಕರ್ಮ್ಯಂ. ನೈಷ್ಕರ್ಮ್ಯಂ ಅಂದ್ರೆ ಆ, ಕರ್ಮ ಮಾಡದೇ ಇರೋದು ಅಥವಾ ಕರ್ಮ ಫಲದಿಂದ ಮುಕ್ತರಾಗಿರೋದು ಅಥವಾ ಆತ್ಮ ಸಾಕ್ಷಾತ್ಕಾರ ನೈಷ್ಕರ್ಮ್ಯಂ. ನೈಷ್ಕರ್ಮ್ಯಂ ಅಪಿ ಅಚ್ಯುತ ಭಾವ ವರ್ಜಿತಂ. ಅಚ್ಯುತನಿಗೆ ಭಾವವಿಲ್ಲದೆ ಹೋದ್ರೆ ಅಂದ್ರೆ ಆತ್ಮ ಸಾಕ್ಷಾತ್ಕಾರದ ಜ್ಞಾನ, ಆ, ಅದು ಭೌತಿಕ ಅಕ್ಕರೆಯಿಂದ ಮುಕ್ತವಾಗಿರ್ಬೋದು. ಆದ್ರೆ ಭಗವಂತನ ಅಚ್ಯುತನ ಆ ಭಾವ ವರ್ಜಿತವಾಗಿದ್ರೆ ಹ್ಮ್ ಏನದು ಉಪಯೋಗ ಇಲ್ಲ. ಅಂದ್ರೆ ಏನು ಚೆನ್ನಾಗಿರಲ್ಲ. ಆ, ಹ್ಮ್. ಆತ್ಮ ಸಾಕ್ಷಾತ್ಕಾರದ ಜ್ಞಾನ ಭೌತಿಕ ಅಕ್ಕರೆಯಿಂದ ಮುಕ್ತವಾಗಿದ್ರು ಕೂಡ ಅಚ್ಯುತ ಭಾವ ಇಲ್ಲದೆ ಹೋದ್ರೆ ಅದು ಚೆನ್ನಾಗಿರಲ್ಲ. ಇನ್ನು ಆ ಪ್ರಾರಂಭದಿಂದ ಅಂತ್ಯದ ತನಕ ತಾತ್ಕಾಲಿಕವಾಗಿರುವಂತಹ ಭೌತಿಕ ಕರ್ಮ, ಕಾಮ್ಯ ಕರ್ಮ ಚಟುವಟಿಕೆಗಳ ಪ್ರಯೋಜನವೇನು? ಹ್ಮ್, ಅವುಗಳನ್ನ ಭಗವಂತನ ಭಕ್ತಿ ಸೇವೆಗೆ ಬಳಸದೆ ಹೋದ್ರೆ ಇಂತಹ ಕಾಮ್ಯ ಕರ್ಮಗಳ ಉಪಯೋಗವಾದರೂ ಏನು? ಮತ್ತೆ ಹೇಳ್ತೀನಿ ಅನುವಾದ. ಆತ್ಮ ಸಾಕ್ಷಾತ್ಕಾರದ ಜ್ಞಾನ, ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಭೌತಿಕ ಕರೆಯಿಂದ ಮುಕ್ತವಾಗಿರುವುದು. ಆದರೆ ಅಂತಹ ಜ್ಞಾನವು ಕೂಡ ಅಚ್ಯುತ ನೆಡೆಗೆ ಭಾವ ವರ್ಜಿತವಾಗಿದ್ದರೆ ಅದು ಉಪಯೋಗ ಇಲ್ಲ ಅಥವಾ ಅದು ಚೆನ್ನಾಗಿರಲ್ಲ. ಕರ್ಮಕ್ಕಿಂತ ವಾಸಿ. ಆದರೆ ಆತ್ಮ ಸಾಕ್ಷಾತ್ಕಾರದ ವಿಚಾರವೇ ಆ, ಅಚ್ಯುತ ಭಾವ ವರ್ಜಿತವಾಗಿದ್ರೆ ಅದರಲ್ಲಿ ಅಷ್ಟೊಂದು ರಸ ಇಲ್ಲ. ಆತ್ಮ ಸಾಕ್ಷಾತ್ಕಾರ ವಿಚಾರ. ಇನ್ನು ಕರ್ಮದ ವಿಚಾರ. ಕರ್ಮ ಏನ್ ಪ್ರಯೋಜನ? ಕರ್ಮವನ್ನು ಮಾಡಿ, ಸಾಮಾನ್ಯವಾದ ಕರ್ಮವನ್ನು ಮಾಡಿ ಏನ್ ಪ್ರಯೋಜನ? ಅದು ಆರಂಭದಿಂದ ಕೊನೆಯ ತನಕ ಬರೀ ತಾತ್ಕಾಲಿಕವೇ, ಆ ಮತ್ತು ನೋವನ್ನು ಕೊಡುವಂಥದ್ದು. ಅಂತಹ ಕಾಮ್ಯ ಕರ್ಮಗಳನ್ನ ಅಂದ್ರೆ ಭೌತಿಕ ಚಟುವಟಿಕೆಗಳನ್ನ ನಾವು ಭಗವಂತನಿಗೋಸ್ಕರ ಮಾಡ್ಲಿಲ್ಲ ಅಂದ್ರೆ ಏನು ಪ್ರಯೋಜನ? ಆತ್ಮ ಸಾಕ್ಷಾತ್ಕಾರವೇ ಅಚ್ಯುತ ಭಾವ ವರ್ಜಿತವಾಗಿದ್ರೆ ಪ್ರಯೋಜನ ಇಲ್ಲ. ಇನ್ನು ಕಾಮ್ಯ ಕರ್ಮ ಅಚ್ಯುತ ಭಾವ ವರ್ಜಿತವಾಗಿದ್ರೆ ಏನ್ ಪ್ರಯೋಜನ? ಅಂದ್ರೆ ಸುಮ್ಮನೆ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಕೆಲಸಗಳನ್ನ ಮಾಡಿಕೊಂಡು ಹಣ ಸಂಪಾದನೆ, ಸಾಮಾನ್ಯವಾದ ಭೌತಿಕ ಜೀವನ. ಇಲ್ಲಿ ಹೇಳ್ತಾ ಇದಾರೆ ಏನು ಪ್ರಯೋಜನ ಅಂತ ಜೀವನದಿಂದ? ಭಗವಂತನ ಭಕ್ತಿ ಸೇವೆ ಇರ್ಲಿಲ್ಲ ಅಂದ್ರೆ ಅಂತ ಜೀವನ ಪ್ರಯೋಜನ ಇಲ್ಲ. ಭಾವಾರ್ಥ. ಇಲ್ಲಿ ಇನ್ನೊಂದು ಏನ್ ಹೇಳ್ತಾ ಇದಾರೆ, ಆಗ್ಲೇ ನಮಗೆ ಗೊತ್ತಾಯ್ತು. ಆ ಹ್ಮ್
ಭಗವಂತನ ಗುಣಗಾನವಿಲ್ಲದೆ ಇರುವಂತಹ ಸಾಮಾನ್ಯ ಸಾಹಿತ್ಯಗಳನ್ನು ಖಂಡಿಸಲಾಗಿದೆ. ಅಲ್ಲದೆ ವೈದಿಕ ಸಾಹಿತ್ಯವೂ ಕೂಡ ಕೇವಲ ನಿರಾಕಾರ ಬ್ರಹ್ಮನ್ ಕುರಿತಾಗಿದ್ದು ಭಕ್ತಿ ಸೇವೆ ವರ್ಜಿತವಾಗಿದ್ರೆ ಅದು ಕೂಡ ಉಪಯೋಗ ಇಲ್ಲ, ಅದನ್ನು ಕೂಡ ಖಂಡಿಸಲಾಗಿದೆ. ಅಂದ್ರೆ ಎಷ್ಟೊಂದು ಜನ ಜ್ಞಾನದ ಮಾರ್ಗದಲ್ಲಿದ್ದಾರೆ, ಅವ್ರಿಗೆ ಭಕ್ತಿ ಸೇವೆ ಬೇಡ, ಅಥವಾ ಭಕ್ತಿ ಸೇವೆ ಅಲ್ಪ ಬುದ್ಧಿ ಉಳ್ಳವರಿಗೆ ಅಂತ ಯೋಚನೆ ಮಾಡ್ತಾರೆ. ಅಂದ್ರೆ ಮತ್ತೆ ದೇವರನ್ನ ಹುಡ್ಕೋದು, ನೈತಿ ನೈತಿ ನೈತಿ, ಇದಲ್ಲ ಅದಲ್ಲ ಇದಲ್ಲ ಇನ್ನೊಂದಲ್ಲ ಮತ್ತೊಂದಲ್ಲ ಅಂತ ಊಹಾಪೋಹ ಮಾಡ್ಕೊಂಡಿದ್ದಾರೆ. ಇಂತಹ ನಿರಾಕಾರ ಬ್ರಹ್ಮನ್ ಕುರಿತಾದ ವೈದಿಕ ಸಾಹಿತ್ಯವೂ ಕೂಡ ಉಪಯೋಗ ಇಲ್ಲ, ಅದನ್ನು ಕೂಡ ಖಂಡಿಸಲಾಗಿದೆ. ಯಾಕೆ? ಅಚ್ಯುತ ಭಾವವರ್ಜಿತ. ಭಗವಂತನ ಭಕ್ತಿ ಸೇವೆ, ಭಗವಂತನ ವಿಷಯ ಇಲ್ಲದೆ ಹೋದರೆ ಯಾವ ಸಾಹಿತ್ಯವೂ ಉಪಯೋಗ ಇಲ್ಲ. ಆ ನಿರಾಕಾರ ಬ್ರಹ್ಮನ್ ವಿಚಾರವೇ ಉಪಯೋಗವಿಲ್ಲದೆ ಇರುವಾಗ ಇನ್ನು ಸಾಮಾನ್ಯವಾದ ಕಾಮ್ಯ ಕರ್ಮ, ಇಂದ್ರಿಯ ಭೋಗಕ್ಕೋಸ್ಕರ ಮಾಡ್ತಾ ಇರೋ ಕರ್ಮ ಏನು ಪ್ರಯೋಜನ? ಅದು ಕೃಷ್ಣನಿಗಾಗಿ ಬಳಸದೆ ಹೋದ್ರೆ ಆ ಕಾಮ್ಯ ಕರ್ಮವನ್ನ ಏನು ಪ್ರಯೋಜನ? ಇಂತಹ ಜ್ಞಾನದ ಅನ್ವೇಷಣೆ ಅಥವಾ ಕಾಮ್ಯ ಕರ್ಮ ಇದು ನಮಗೆ ಜೀವನದ ಪರಿಪೂರ್ಣತೆಯನ್ನ ಕೊಡೋದಿಲ್ಲ. ಮತ್ತೆ ಸಾಮಾನ್ಯವಾಗಿ ಎಲ್ಲಾ ಜನರು ತೊಡಗಿರುವಂತಹ ಕಾಮ್ಯ ಕರ್ಮ ಅಂದ್ರೆ ನಮ್ಮ ಕಾಮನೆಗಳನ್ನ ಪೂರೈಸ್ಕೊಳ್ಳುವಂತ ಕರ್ಮ. ಇಲ್ಲಿ ಹೇಳ್ತಾ ಇದ್ದಾರೆ ಅದು ಪ್ರಾರಂಭದಿಂದ ಅಂತ್ಯದವರೆಗೆ ಬರೀ ನೋವುದಾಯಕ ಅಂತೆ, ಬರೀ ತೊಂದರೆಯನ್ನ ಕೊಡೋದು. ಯಾಕೆ? ಒಂದಿಷ್ಟು ಏನೋ ಪಡ್ಕೊಳ್ಳೋಕೆ ಇಷ್ಟೊಂದು ಕಷ್ಟ ಪಡ್ಬೇಕು ಮೊದಲು. ಪ್ರಭುಪಾದರು ಬರೀತಾರೆ ಎಲ್ಲೋ ಲೆಕ್ಚರ್ಸ್ ಅಲ್ಲೂ ಹೇಳ್ತಾರೆ, ಪ್ರವಚನಗಳಲ್ಲಿ, ವ್ಯಕ್ತಿ ಒಂದೆರಡು ಚಪಾತಿ ತಿನ್ನೋದಕ್ಕೆ ಎಷ್ಟು ಕಷ್ಟ ಪಡ್ತಾನೆ. ಏನ್ ಪ್ರಯೋಜನ? ಇಷ್ಟೊಂದು ಕತ್ತೆಗಳ ತರ ದುಡ್ದು ಕೊನೆಗೆ ಪ್ರಭುಪಾದರು ಬರೀತಾರೆ, ಅಷ್ಟೊಂದು ಕಷ್ಟಪಟ್ಟು ದುಡಿತಾರೆ, ಅವ್ರು ದುಡ್ದಿರೋ ಹಣದಿಂದ ಅವ್ರು ಊಟವನ್ನು ಕೂಡ ಸರಿಯಾಗಿ ಮಾಡಕ್ಕಾಗಲ್ಲ, ಯಾಕಂದ್ರೆ ಆರೋಗ್ಯದ ಸಮಸ್ಯೆಗಳು. ಕೆಲಸವೇ ಮೊದಲು ಕಷ್ಟ, ಆಮೇಲೆ ಕೆಲಸದಿಂದ ಸಿಗೋ ಫಲದಿಂದಲೂ ಕೂಡ ನಮಗೇನು ಪ್ರಯೋಜನ ಆಗ್ತಾ ಇಲ್ಲ. ಹೆಚ್ಚಿನ ಹಣ ಬರೀ ಡಾಕ್ಟರ್ಗೆ ಹೋಗ್ತಾ ಇದೆ. ಇನ್ನು ಆ ಮಾಡ್ತಾ ಇರೋ ಕರ್ಮದಿಂದ ಭವಿಷ್ಯದಲ್ಲಿ ಕೂಡ ಕರ್ಮಫಲ, ಅದನ್ನು ಕೂಡ ಅನುಭವಿಸ್ಬೇಕು. ಎಲ್ಲಾ ರೀತಿಗಳಲ್ಲಿ ನೋವುದಾಯಕ. ಅಂದ್ರೆ ಯಾವಾಗ ಅದು ಫಲಪ್ರದವಾಗುತ್ತೆ? ಯಾವಾಗ ಅದನ್ನ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಉಪಯೋಗಿಸ್ತೀವೋ ಆವಾಗ. ಕೃಷ್ಣ ಅದಕ್ಕೆ 9ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ಕುರುಷ್ಯಸಿ ಕೌಂತೆಯ ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣ. ಎಲ್ಲವನ್ನ ಕೃಷ್ಣನಿಗಾಗಿ ಮಾಡಬೇಕು. ಇಲ್ಲ ಅಂದ್ರೆ ಭವಬಂಧನ. ಯಾಕಂದ್ರೆ ನಿಜವಾಗ್ಲೂ ಕಾಮ್ಯ ಕರ್ಮದ ನಿಜವಾದ ಭೋಗಿ, ನಿಜವಾದ ಅನುಭೋಗಿ ಅವನು ಕೃಷ್ಣ, ನಾವಲ್ಲ. ನಾವು ಅವನ ಸೇವಕರು. ಈ ಇಂದ್ರಿಯಗಳು ಕೂಡ ಅವನ ಇಂದ್ರಿಯಗಳ ಅಂಶ. ಹಾಗಾಗಿ ಯಾವಾಗ ನಾವು ಈ ಕೆಲಸಗಳನ್ನ ನಮ್ಮ ಇಂದ್ರಿಯ ಭೋಗಕ್ಕೋಸ್ಕರ ಉಪಯೋಗಿಸ್ತೀವೋ ಅದು ತೊಂದರೆ ಕಾರಣವಾಗೋಗುತ್ತೆ, ಅಪಾರ ತೊಂದರೆ. ಹಾಗಾಗಿ ಈ ಭೌತಿಕ ಜಗತ್ತಿನಲ್ಲಿ ನಾವು ಹೆಚ್ಚಿನ ಜನರು ಕರ್ಮಿಗಳು, ಇನ್ನು ಸ್ವಲ್ಪ ಜನ ಮಾತ್ರ ಈ ಜ್ಞಾನದ ಅನ್ವೇಷಣೆಯಲ್ಲಿ ತೊಡಗಿರೋರು ಬಹಳ ಕಡಿಮೆ. ಕಲಿಯುಗದಲ್ಲಿ ಸಿಗೋದೇ ಕಷ್ಟ. ಆ ಜ್ಞಾನದ ಮಾರ್ಗವೇ ಉಪಯೋಗ ಇಲ್ಲ, ಇನ್ನು ಕರ್ಮದ ಮಾರ್ಗ ಉಪಯೋಗ ಎಲ್ಲಿಂದ ಆಗತ್ತೆ? ಜ್ಞಾನದ ಮಾರ್ಗ ಕರ್ಮದ ಮಾರ್ಗಕ್ಕಿಂತ ಶ್ರೇಷ್ಠವಾದದ್ದು. ಆದ್ರೆ ಜ್ಞಾನದ ಮಾರ್ಗವನ್ನೇ ಇಲ್ಲಿ ಹೇಳ್ತಾ ಇದ್ರೆ ಅದು ಭಕ್ತಿ ಸೇವೆ ಅದರಲ್ಲಿ ಇರ್ಲಿಲ್ಲ ಅಂದ್ರೆ ಅದು ಉಪಯೋಗ ಇಲ್ಲ ಅಂತ. ಇನ್ನು ಕರ್ಮವನ್ನ ನಾವು ಭಕ್ತಿ ಸೇವೆ, ಭಗವಂತನ ಸೇವೆಗಾಗಿ ನಾವು ಉಪಯೋಗಿಸ್ತಾ ಇದ್ರೆ ಏನ್ ಪ್ರಯೋಜನ? ಕೇವಲ ಬಂಧನ, ನೋವು, ಕಷ್ಟ, ಇಷ್ಟೇ. ನಾವು ಇವತ್ತು ಈ ಜೀವನದಲ್ಲಿ ಕಷ್ಟಪಡ್ತಾ ಇರೋದಕ್ಕೆ ಕಾರಣ ಹಿಂದಿನ ಜನ್ಮಗಳಲ್ಲಿ ನಾವು ಕರ್ಮ ಅಂತ ಅನ್ಕೊಂಡು ಏನೋ ತಪ್ಪು ಕೆಲಸಗಳನ್ನ ಮಾಡಿದೀವಿ. ಹ್ಮ್ ಇವಾಗ್ಲೂ ಅದೇ ಮಾಡ್ತಾ ಇದೀವಿ. ಇವಾಗ್ಲೂ ಮಾ ಕರ್ಮವನ್ನ ದುಃಖವನ್ನ
ಉಂಟು ಮಾಡುವಂತ ಕಾರ್ಯಗಳಲ್ಲಿ ತೊಡಗಿದ್ದೀವಿ. ಯಾಕೆ? ನಾವು ಮಾಡೋ ಯಾವ ಕೆಲಸದಿಂದಲೂ ಕಲಿಯುಗದಲ್ಲಿ ಯಾರಿಗಾದ್ರೂ ತೊಂದರೆ ಆಗ್ತಾನೆ ಇರುತ್ತೆ. ಹ್ಮ್ ಹಾಗಾಗಿ ಭಕ್ತಿ ಸೇವೆ ಇಲ್ಲದೆ ಹೋದ್ರೆ, ಕೃಷ್ಣನಿಗೆ ಶರಣಾಗತರಾಗದೆ ಹೋದ್ರೆ ಬೇರೆ ಮಾರ್ಗ ಇಲ್ಲ. ನೋಡಿ, ಭಾಗವತ ಅದಕ್ಕೆ ಬಹಳ ಸ್ಪಷ್ಟವಾಗಿ, ಸರಳ ಮಾತಿನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ಬಿಡತ್ತೆ. ಭಗವದ್ಗೀತೆಯಲ್ಲಾದ್ರೂ ನಮ್ಗೆ ಅನ್ನಿಸ್ಬೋದು ಸ್ವಲ್ಪ ಏನೋ ತತ್ವ ಇದೆ ಅದು ಇದು ಅಂತ. ಭಾಗವತದಲ್ಲಂತೂ ಒಳ್ಳೆ ನೀರ್ ಕುಡ್ದಂಗೆ ಹೇಳ್ಬಿಡ್ತಾರೆ, ಸರಳವಾದ ಮಾತಿನಲ್ಲಿ. ಸುಮ್ಮನೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಆದ್ರೆ ಅದೇ ಮಾತನ್ನ ಮತ್ತೆ 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 ಹೇಳ್ತಾರೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ. ಇದೇ ಇದೇ ಉಪದೇಶ, ಭಕ್ತಿ ಸೇವೆ ಮಾಡಿ, ಭಕ್ತಿ ಸೇವೆ ಮಾಡಿ, ಇದೇ ವಿಷಯ, ಬೇರೆ ಏನೂ ಇಲ್ಲ ಇದ್ರಲ್ಲಿ. ಶ್ಲೋಕ 13. ಅಥೋ ಮಹಾಭಾಗ ಭವಾನ್ ಅಮೋಘ ದೃಕ್ ಶುಚಿಶ್ರವಾ ಸತ್ಯರಥೋದ್ಧೃತ ವ್ರತಃ ಉರುಕ್ರಮಸ್ಯಾಖಿಲ ಬಂಧ ಮುಕ್ತಯೇ ಸಮಾಧಿನಾನುಸ್ಮರ ತದ್ವಿಚೇಷ್ಟಿತಂ. ಓ ವ್ಯಾಸದೇವರೇ, ನಿಮ್ಮದು ಪರಿಪೂರ್ಣವಾದ ದೃಷ್ಟಿ, ನಿಮ್ಮ ಖ್ಯಾತಿಯೂ ಪರಿಶುದ್ಧವಾದದ್ದು, ಅಮಲವಾದದ್ದು. ನೀವು ನಿಮ್ಮ ವ್ರತವನ್ನ ದೃಢ ನಿಷ್ಠೆಯಿಂದ ನಡೆಸ್ತಾ ಇದ್ದೀರಾ, ಸತ್ಯದಲ್ಲಿ ಸ್ಥಿತರಾಗಿದ್ದೀರಾ. ಹಾಗಾಗಿ ಅಂದ್ರೆ ಈ ಗುಣಗಳ ಕಾರಣವಾಗಿ ನೀವು ಸಮಾಧಿಯಲ್ಲಿ ಕೃಷ್ಣನ ಲೀಲೆಗಳ ಬಗ್ಗೆ ಚಿಂತನೆ ಮಾಡಬಹುದು. ಮತ್ತೆ ಎಲ್ಲಾ ಸಾಮಾನ್ಯ ಜನರು ಭೌತಿಕ ಬಂಧನದಿಂದ ಮುಕ್ತರಾಗೋದಕ್ಕೆ ಇದನ್ನ ಪ್ರಸ್ತುತಪಡಿಸ್ಬೋದು. ನೋಡಿ, ಇವಾಗ ಈ ಭಗವಂತನ ಲೀಲೆಗಳನ್ನ ಸಮಾಧಿಯಲ್ಲಿ ಚಿಂತನೆ ಮಾಡೋದಕ್ಕೆ ಇರೋ ಯೋಗ್ಯತೆ, ಅರ್ಹತೆ, ಗುಣಲಕ್ಷಣಗಳೇನು? ಪರಿಪೂರ್ಣ ದೃಷ್ಟಿ, ಅಮೋಘ ದೃಕ್, ಪರಿಪೂರ್ಣ ದೃಷ್ಟಾರ, ನೋಡೋನು. ಅಂದ್ರೆ ಭೌತಿಕವಾಗಿ ಏನನ್ನು ನೋಡ್ತಾ ಇಲ್ಲ, ಮೊದಲನೇದು. ಎರಡನೇದು ಶುಚಿಶ್ರವಾಹ, ಶುಚಿ, ಯಾವ ಒಂದು ಕಳಂಕರಹಿತವಾದ ಖ್ಯಾತಿ. ಮತ್ತೆ ಸತ್ಯರಥಃ, ಸತ್ಯವನ್ನ ಹೇಳೋನು. ಧೃತವ್ರತಃ ಅಥವಾ ದೃಢವ್ರತಃ, ಆಧ್ಯಾತ್ಮಿಕ ಗುಣಲಕ್ಷಣಗಳಲ್ಲಿ ಸ್ಥಿರನಾಗಿರೋನು. ಉರುಕ್ರಮಸ್ಯ ಅಖಿಲ, ಉರುಕ್ರಮಸ್ಯ ಉರುಕ್ರಮ ಕೃಷ್ಣ, ಕೃಷ್ಣನ ಲೀಲೆಗಳನ್ನ ಚಿಂತನೆ ಮಾಡೋದಕ್ಕೆ ಇವು ಅರ್ಹತೆಗಳು. ಅದರಿಂದ ಏನ್ ಪ್ರಯೋಜನ? ಜನರು ಮುಕ್ತರಾಗ್ತಾರೆ. ಸುಮ್ಮನೆ ಅದನ್ನ ಶ್ರವಣ ಮಾಡೋದ್ರಿಂದ ಸಾಮಾನ್ಯ ಜನರು ಭವಬಂಧನದಿಂದ ಮುಕ್ತಿಯನ್ನು ಪಡ್ಕೊಂಡ್ಬಿಡ್ತಾರೆ. ವ್ಯಾಸದೇವರು ಅದನ್ನೇ ಭಾಗವತವಾಗಿ ಪ್ರಸ್ತುತಪಡಿಸಿರೋದು. ಹಾಗಾಗಿ ಯಾರು ಭಾಗವತವನ್ನ ಶ್ರವಣ ಮಾಡ್ತಾರೋ ಪ್ರಾಮಾಣಿಕತೆಯಿಂದ, ಏಕಾಗ್ರತೆಯೊಂದಿಗೆ, ನನಗೊತ್ತು ಎಷ್ಟೊಂದು ಭಕ್ತರು ಅವರವ್ರ ಕೆಲಸಗಳಲ್ಲಿ ಇರ್ತಾರೆ, ಜೊತೆಗೆ ಶ್ರವಣ ಮಾಡಕ್ ಪ್ರಯತ್ನ ಮಾಡ್ತಾರೆ. ಒಳ್ಳೇದು, ಮಾಡದೇ ಇರೋಕ್ಕಿಂತ ಒಳ್ಳೇದು. ಅವರ ಇನ್ನೂ ಸಂಪೂರ್ಣವಾಗಿ ಮನಸ್ಸಿಟ್ಟು ಮಾಡಿದ್ರೆ, ಈ ವಿಷಯಗಳನ್ನು ಗಂಭೀರವಾಗಿ ಪರಿಗಣಿಸಿದರೆ ಇನ್ನೂ ಅದರ ಲಾಭ ಹೆಚ್ಚಾಗತ್ತೆ. ಭಾವಾರ್ಥ ಪ್ರಭುಪಾದರು ಬರೀತಾರೆ, ಜನರಿಗೆ ಸಾಮಾನ್ಯವಾಗಿ ಸಾಹಿತ್ಯಗಳನ್ನು ಓದೋ ಒಂದು ಒಲವಿದೆ. ಏನೋ ಗೊತ್ತಿಲ್ಲದೆ ಇರೋ ವಿಷಯಗಳ ಬಗ್ಗೆ ಅಧಿಕಾರಿಗಳಿಂದ ಶ್ರವಣ ಮಾಡಿ ತಿಳ್ಕೊಳ್ಳೋದಕ್ಕೆ ಇಚ್ಛೆ ಪಡ್ತಾರೆ. ಆದರೆ ಬೇಡದೇ ಇರೋ ಸಾಹಿತ್ಯಗಳು, ಬೇಡದೇ ಇರೋ ಸಾಹಿತ್ಯಗಳು ಅಂದ್ರೆ ಏನೋ, ಭೌತಿಕ ಇಂದ್ರಿಯ ತೃಪ್ತಿಗಾಗಿ ಇರುವಂತ ವಿಷಯಗಳಿಂದ ತುಂಬಿರುವಂತಹ ದುರ್ಭಾಗ್ಯವನ್ನ ತರುವಂತಹ ಸಾಹಿತ್ಯಗಳು, ಅವುಗಳು ಈ ರುಚಿಯನ್ನ ಕದ್ಬಿಟ್ಟಿವೆ. ರುಚಿ ಇದೆ ಏನೋ ಗೊತ್ತಿಲ್ಲದೆ ಇರೋದನ್ನ ಕೇಳೋದಕ್ಕೆ, ಆದ್ರೆ ಆ ರುಚಿ ಇವಾಗ ಕೆಲ್ಸಕ್ಕೆ ಬಾರ್ದಿದ್ದ ವಿಷಯಗಳನ್ನ ಶ್ರವಣ ಮಾಡೋದ್ರಲ್ಲಿ ತೊಡಗ್ಬಿಟ್ಟಿದೆ. ಮತ್ತೆ ಅನಗತ್ಯವಾದ ಸಾಹಿತ್ಯಗಳು ಅಂದ್ರೆ ಭೌತಿಕವಾದ ಕಾವ್ಯ ಇರ್ಬೋದು, ತಾತ್ವಿಕ ಊಹಾಪೋಹ ಇರ್ಬೋದು, ಪ್ರಾರಂಭದಿಂದ ಅಂತ್ಯದವರೆಗೆ ಇಂದ್ರಿಯ ತೃಪ್ತಿನೇ, ಮಾಯಿಂದ ಪ್ರಭಾವಿತವಾಗಿರುವಂಥದ್ದು. ನಿಜವಾಗ್ಲೂ ಈ ಸಾಹಿತ್ಯಗಳು ಉಪಯೋಗವಿಲ್ಲದೆ ಇರುವಂಥವು. ಆದರೆ
ಅಲ್ಪ ಬುದ್ಧಿಯುಳ್ಳ ಜನರನ್ನು ಆಕರ್ಷಿಸೋದಕ್ಕೋಸ್ಕರ ಅವುಗಳನ್ನ ಪ್ರಸ್ತುತಪಡಿಸಲಾಗಿದೆ, ಮತ್ತೆ ಅಲ್ಪ ಬುದ್ಧಿಯುಳ್ಳವರು ಅದರಿಂದ ಆಕರ್ಷಿತರಾಗ್ತಾರೆ. ಆಕರ್ಷಿತರಾಗಿ ಏನಾಗತ್ತೆ, ಅವರು ಇನ್ನಷ್ಟು ಭವಬಂಧನದಲ್ಲಿ ಸಿಕ್ಕಾಕೋತಾರೆ. ಮತ್ತೆ ಅವ್ರಿಗೆ ಮುಕ್ತಿಯ ಒಂದು ಸಾಧ್ಯತೆ ಇಲ್ಲದೆ ಇರೋ ರೀತಿಯಲ್ಲಿ ಭೌತಿಕ ಬಂಧನದಲ್ಲಿ ಸಿಕ್ಕಾಕೋತಾರೆ. ನಾರದರು ವೈಷ್ಣವರಲ್ಲಿ ಅತಿ ಶ್ರೇಷ್ಠರು. ಅವರು ಇಂತಹ ದುರ್ಭಾಗಿಗಳೆಡೆಗೆ ಅನುಕಂಪವನ್ನು ತೋರ್ತಾ ತಮ್ಮ ಶಿಷ್ಯರಾದ ವ್ಯಾಸದೇವರಿಗೆ ಆ ಒಂದು ಅಲೌಕಿಕ ಸಾಹಿತ್ಯವನ್ನ ರಚಿಸೋದಕ್ಕೆ ಅವರು ಉಪದೇಶ ನೀಡ್ತಾ ಇದ್ದಾರೆ. ಎಂತಹ ಅಲೌಕಿಕ ಸಾಹಿತ್ಯ! ಅದು ಜನರನ್ನ ಆಕರ್ಷಿಸೋದು ಮಾತ್ರ ಅಲ್ಲದೆ ಬಂಧನದಿಂದ ಮುಕ್ತಿಯನ್ನ ಕೊಡುವಂತಹದ್ದಾಗಿರ್ಬೇಕು ಅಂತ. ಇದು ಭಾಗವತ, ಅಲೌಕಿಕ ಸಾಹಿತ್ಯ ಮತ್ತೆ ಜನರಿಗೆ ಮುಕ್ತಿಯನ್ನು ಕೊಡುವಂತ ಸಾಹಿತ್ಯ. ಮತ್ತೆ ವ್ಯಾಸದೇವರು ಅಥವಾ ಅವರ ಪ್ರತಿನಿಧಿಗಳು ಎಲ್ಲಾ ವಿಷಯಗಳನ್ನ ಸರಿಯಾದ ದೃಷ್ಟಿಕೋನದಿಂದ ನೋಡಕ್ಕೆ ಸಮರ್ಥರಾಗಿರುವಂಥವ್ರು. ಮತ್ತೆ ಅವರು ತಮ್ಮ ಚಿಂತನೆಯಲ್ಲಿ ಪರಿಶುದ್ಧರಾಗಿರೋರು, ತಮ್ಮ ಆಧ್ಯಾತ್ಮಿಕ ಜ್ಞಾನೋದಯದಿಂದಾಗಿ ತಮ್ಮ ವ್ರತಗಳಲ್ಲಿ ದೃಢವಾಗಿ ತೊಡಗಿರೋರು, ಮತ್ತೆ ಪತಿತಾತ್ಮರನ್ನ ಉದ್ಧಾರ ಮಾಡಕ್ಕೆ ದೃಢ ನಿಶ್ಚಿತರಾಗಿರುವಂಥವ್ರು. ಪತಿತಾತ್ಮರಿಗೆ ಈ ಹೊಸ ಹೊಸ ವಿಷಯ ಬೇಕು, ಅದನ್ನ ಕೊಡೋದಕ್ಕೆ ವ್ಯಾಸದೇವರು, ನಾರದರು ಅಂತಹ ಅಲೌಕಿಕವಾದಿಗಳಿದ್ದಾರೆ. ಅವರು ಆಧ್ಯಾತ್ಮಿಕ ಜಗತ್ತಿನಿಂದ ಕೊನೆಯಿಲ್ಲದೆ ಇರೋ ಅಷ್ಟು ಸಮಾಚಾರವನ್ನ ಕೊಡ್ಬೋದು ಜನರಿಗೆ. ಭಾಗವತ, ಭಗವದ್ಗೀತಾ. ಸಾವಿರಾರು ಜನ ಇದ್ದಾರೆ ಸಾಹಿತ್ಯವನ್ನು ಬರೆಯೋರು, ಮತ್ತೆ ಅವರು ಸಾವಿರಾರು ಕೃತಿಗಳನ್ನ ಬರೆದಿದ್ದಾರೆ. ಆದ್ರೆ ಈ ಯಾವ ಸಾಹಿತ್ಯದಿಂದಲೂ ಈ ಭೂಮಿಯ ಮೇಲೆ ಶಾಂತಿ, ನೆಮ್ಮದಿ ಬಂದಿಲ್ಲ. ಯಾಕೆ? ಆಧ್ಯಾತ್ಮಿಕ ಕೊರತೆ. ಹಾಗಾಗಿ ಭಗವದ್ಗೀತಾ, ಭಾಗವತ ಅವಶ್ಯಕ. ಈ ಕಷ್ಟಪಡ್ತಾ ಇರುವಂತಹ ಸಮಾಜಕ್ಕೆ ಬೇಕಾಗಿರುವಂತಹ ಮುಕ್ತಿಯನ್ನ ಕೊಡೋದಕ್ಕೆ ಇರುವಂತಹ ಸಾಹಿತ್ಯಗಳು. ಮತ್ತೆ ಈ ಭೌತಿಕ ಸಮಾಜದಿಂದ ಮುಕ್ತಿ ಅಂದ್ರೆ, ಈ ಭೌತಿಕ ಸಮಾಜ ಜನರ ಬಹಳ ಮುಖ್ಯವಾಗಿರುವಂತ ಜನರ ಶಕ್ತಿಯನ್ನ ಅದು ತಿಂದು ಬಿಡ್ತಾ ಇದೆ. ಅಂದ್ರೆ ಜನರು ಕೆಲಸಕ್ಕೆ ಬಾರದೇ ಇರೋ ವಿಷಯಗಳಲ್ಲಿ ತೊಡಗಿ ತಮ್ಮ ಸಮಯವನ್ನ ವ್ಯರ್ಥ ಮಾಡ್ತಾ ಇದ್ದಾರೆ. ಹಾಗಾಗಿ ಭಗವದ್ಗೀತಾ ಭಗವಂತನೇ ಹೇಳಿದ್ದು. ಭಾಗವತ ಭಗವಂತನ ಬಗ್ಗೆ ಇರೋದು, ಭಗವಂತನ ಬಗ್ಗೆ ಬೇರೆ ಭಕ್ತರು ಹೇಳಿರೋದು, ಭಗವಂತನ ಲೀಲೆಗಳ ಬಗ್ಗೆ ಇರುವಂತಹ ಸಾಹಿತ್ಯ, ಲೀಲೆಗಳನ್ನು ಒಳಗೊಂಡಿರುವಂತ ಸಾಹಿತ್ಯ. ಅದು ಮಾತ್ರ ಈ ಜನರು ಶಾಶ್ವತವಾಗಿ ಶಾಂತಿಯನ್ನ ಬಯಸ್ತಾ ಇದ್ದಾರೆ, ಕಷ್ಟಗಳಿಂದ ಮುಕ್ತಿಯನ್ನ ಪಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಆಸೆಗಳನ್ನ ಪೂರೈಸೋದಕ್ಕೆ ಇರೋ ಶಾಸ್ತ್ರಗಳು ಭಗವದ್ಗೀತಾ, ಭಾಗವತ. ಹಾಗಾಗಿ ಜಗತ್ತಿನಾದ್ಯಂತದ ಜನರಿಗಾಗಿ ಇದನ್ನು ಶಿಫಾರಸು ಮಾಡಲಾಗಿದೆ. ಮತ್ತೆ ಇದನ್ನ ವ್ಯಾಸದೇವರು ಮತ್ತು ಅವರ ಪ್ರತಿನಿಧಿಗಳು, ಯಾರು ಮುಕ್ತಾತ್ಮರಾಗಿರ್ತಾರೋ ಅವರು ಮಾತ್ರ ಇದನ್ನ ಸರಿಯಾಗಿ ಪ್ರಸ್ತುತಪಡಿಸ್ಬೋದು. ಯಾಕಂದ್ರೆ ಅವರು ಭಗವಂತನ ಪ್ರೇಮಮಯ ಸೇವೆಯಲ್ಲಿ ಸಂಪೂರ್ಣವಾಗಿ ಮುಳುಗೋಗಿರ್ತಾರೆ. ಸುಮ್ಮನೆ ಯಾರೋ ಜ್ಞಾನಿ ಅಥವಾ ಅಲೌಕಿಕವಾದಿ ಭಾಗವತವನ್ನ ಪ್ರಸ್ತುತಪಡಿಸಕ್ಕಾಗಲ್ಲ, ಭಗವದ್ಗೀತೆಯನ್ನು ಪ್ರಸ್ತುತಪಡಿಸಕ್ಕಾಗಲ್ಲ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ಭಕ್ತಿ ಮಾಂ ಅಭಿಜಾನ ಅಂತ. ಕೇವಲ ಭಕ್ತ ಮಾತ್ರ. ಭಕ್ತಿ ಅಂದ್ರೆ ಪ್ರೇಮ ಭಕ್ತಿ, ಕಾಟಾಚಾರದ ಭಕ್ತಿ ಅಲ್ಲ. ಅಯ್ಯೋ ಅವ್ರು ಹೇಳ್ತಾ ಇದಾರೆ ಮಾಡ್ತೀವಪ್ಪ, ಅದು ಭಕ್ತಿ ಅಲ್ಲ. ಮತ್ತೆ ಅಂತಹ ಪ್ರೇಮ ಭಕ್ತರಿಗೆ ಮಾತ್ರ ಭಗವಂತನ ಅಲೌಕಿಕ ಲೀಲೆಗಳು ಸ್ಫುರಿಸತ್ವೆ, ಅಂದ್ರೆ ವ್ಯಕ್ತವಾಗತ್ವೆ. ಅಂದ್ರೆ ಹೀಗೆ ಅವರು ಧ್ಯಾನಸ್ಥರಾಗಿ ಸಮಾಧಿಯಲ್ಲಿ ಕೂತ್ಕೊಂಡ ತಕ್ಷಣ ಭಗವಂತನ ಈ ಲೀಲೆಗಳು ಭಗವಂತನ ಕೃಪೆಯಿಂದ ಅವರು ಅದನ್ನ ಕಂಡುಕೋತಾರೆ. ಇಲ್ಲಾಂದ್ರೆ ಇದು ಸಾಧ್ಯ ಇಲ್ಲ. ಯಾರೋ ದೊಡ್ಡ ಬುದ್ಧಿವಂತರು ಇರ್ಬೋದು, ಜ್ಞಾನಿ ಇರ್ಬೋದು, ಆದ್ರೆ ಅವರಿಗೆ ಭಗವಂತನ ಲೀಲೆಗಳು ಸ್ಫುರಿಸೋದಿಲ್ಲ.
ಅವು ವ್ಯಕ್ತವಾಗೋದಿಲ್ಲ ಅವರಿಗೆ. ಹ್ಮ್. ಮತ್ತೆ ಭಾಗವತ ಆ ಒಂದು ಬಹಳ ಎ, ಭವಿಷ್ಯವನ್ನು ಕೂಡ, ಬೇಕಾದಷ್ಟು ಭವಿಷ್ಯವಾಣಿಯನ್ನು ನುಡಿದಿರುವಂತಹ ಮಹಾ ಸಾಹಿತ್ಯ ಇದು. ಆ, ಹ್ಮ್ ಹಾಗಾಗಿ ಆ, ಲೇಖಕರ ದೃಷ್ಟಿ ಕೋನ ಅದು ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನೂ ಕೂಡ ಆ ಗ್ರಹಿಸಿರುವಂತಹ ದೃಷ್ಟಿ. ಅಂದ್ರೆ ಅದು ಅವರು ಭೂತ ವರ್ತಮಾನ ಭವಿಷ್ಯವನ್ನು ನೋಡಿದ್ದಾರೆ, ಹಾಗಾಗಿ ಅವರು ಅವೆಲ್ಲವನ್ನು ಕೂಡ ಭಾಗವತದಲ್ಲಿ ಬರೆದಿದ್ದಾರೆ. ಹ್ಮ್ ಮತ್ತೆ ಪ್ರಭುಪಾದ ಇಲ್ಲಿ ಬರಿತಾ ಇದ್ರೆ, ಇಂಥ ಮುಕ್ತಾತ್ಮರು ಎಲ್ಲಾ ರೀತಿಯಲ್ಲಿ ಪರಿಪೂರ್ಣರು. ಅವರ ದೃಷ್ಟಿ ಪರಿಪೂರ್ಣ, ಅವರ ಜ್ಞಾನ ಪರಿಪೂರ್ಣ, ಅವರ ಚಿಂತನೆ ಪರಿಪೂರ್ಣ, ಅವರ ಭಾವನೆ ಪರಿಪೂರ್ಣ, ಅವರ ಎಲ್ಲ ಚಟುವಟಿಕೆಗಳು ಪರಿಪೂರ್ಣ. ಅವರದು ಪರಿಪೂರ್ಣ ಇಂದ್ರಿಯಗಳು. ಪರಿಪೂರ್ಣ ಇಂದ್ರಿಯದಿಂದ ಅವರು ಪರಿಪೂರ್ಣ ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ. ಋಷಿಕೇಣ ಋಷಿಕೇಶ ಸೇವನಂ. ಹಾಗಾಗಿ ಶ್ರೀಮದ್ ಭಾಗವತ ಪರಿಪೂರ್ಣ ಭಗವಂತನ ಪರಿಪೂರ್ಣ ವರ್ಣನೆ, ಮತ್ತೆ ಅದನ್ನ ಪರಿಪೂರ್ಣ ವ್ಯಕ್ತಿಯಾದ ವ್ಯಾಸದೇವರು ಪ್ರಸ್ತುತಪಡಿಸಿದ್ದಾರೆ. ಇದು ಭಾಗವತದ ವಿಶೇಷತೆ. ಹಾಗಾಗಿ ಜನರು ಕೆಲಸಕ್ಕೆ ಬಾರದೇ ಇರೋ ಸಾಹಿತ್ಯಗಳಲ್ಲಿ ತೊಡಗಬಾರ್ದು. ಇವತ್ತಿನ ಕಾಲದಲ್ಲಿ ಇದೆಯಲ್ಲ, ಇನ್ಸ್ಟಾಗ್ರಾಮು, ಯೂಟ್ಯೂಬು, ಹಾಳು ಮೂಳು, ಬರೀ ನಮ್ಮ ಶಕ್ತಿಯನ್ನ ಹಾಳು ಮಾಡುತ್ತೆ. ಇದು ಸಮಯವನ್ನ ವ್ಯರ್ಥ ಮಾಡುತ್ತೆ ಈ ಸಾಹಿತ್ಯಗಳು. ಇದು ಬಹಳ ಮುಖ್ಯ. ನಾವು ಈ ರೀತಿ ಕೆಲ್ಸಕ್ಕೆ ಬಾರದೇ ಇದ್ದು ವಿಷಯಗಳನ್ನ ಓದ್ಕೊಂಡು ನಮ್ಮ ಜೀವನವನ್ನ ವ್ಯರ್ಥ ಮಾಡಬಾರ್ದು. ಭಗವಂತನ ಕುರಿತಾಗಿ ಎಷ್ಟು ಅದ್ಭುತವಾದ ವಿಷಯವಿದೆ. ಆ ಮೊನ್ನೆ ನಾವು ಆ ಮೊನ್ನೆ ಪಾಣಿಹಟ್ಟಿ ಯಾತ್ರೆಗೆ ಹೋದಾಗ ಬರ್ತಾ ಒಂದು ಸುಂದರವಾದ ಭಜನೆಯನ್ನ ಹಾಡಿದ್ವಿ. ವೃಂದಾವನ ರಮ್ಯಸ್ಥಾನ ದಿವ್ಯ ಚಿಂತಾಮಣಿ ಧಾಮ ಅಂತ. ಅದನ್ನೆಲ್ಲ ಶ್ರವಣ ಮಾಡಿದ್ರೆ ಓ ಎಷ್ಟಿದೆ, ತಿಳ್ಕೊಳಕ್ ಎಷ್ಟೊಂದಿದೆ. ಗೋಲೋಕದಲ್ಲಿ ಏನೇನ್ ನಡೀತಾ ಇದೆ, ಹೇಗ್ ನಡೀತಾ ಇದೆ, ತಿಳ್ಕೊಳಕ್ಕೆ ಕೊನೆ ಇಲ್ಲದೆ ಇರೋಷ್ಟು ವಿಷಯಗಳಿವೆ. ಅದನ್ನೆಲ್ಲ ತಿಳ್ಕೊಳಕ್ಕೆ ಪ್ರಯತ್ನವನ್ನ ಮಾಡೋಣ. ಯಾಕೆ ಕೆಲ್ಸಕ್ಕೆ ಬಾರದೇ ಇದ್ದು ವಿಚಾರಗಳನ್ನ ಕೇಳಿ ಓದಿ ಮಾತಾಡಿ ಸಮಯ ಶಕ್ತಿ ಎಲ್ಲವನ್ನ ವ್ಯರ್ಥ ಮಾಡ್ತಾ ಇದೀವಿ. ಮತ್ತೆ ನಿಜವಾಗ್ಲೂ ನಮ್ಗೆ ಆನಂದವನ್ನು ಕೊಡುವಂತ ವಿಷಯ ಅಲೌಕಿಕವಾದ ವಿಷಯಗಳು. ಸುಮ್ಮನೆ ಕೃಷ್ಣ ಪುಸ್ತಕ ಯಾರ ಹತ್ರ ಇದೆಯೋ ಕೃಷ್ಣ ಪುಸ್ತಕವನ್ನು ಸುಮ್ಮನೆ ಓದ್ತಾ ಇದ್ರೇನೆ ಎಷ್ಟು ಸಂತೋಷ ಆಗತ್ತೆ. ಓ ಎಷ್ಟು ಚೆನ್ನಾಗಿದೆ, ಕೃಷ್ಣನ ಜೊತೆ ಎಲ್ಲಾ ಭಕ್ತರು ಎಷ್ಟು ಸಂತೋಷದಿಂದಿದ್ದಾರೆ. ನಮಗೂ ಅನ್ಸ್ಬೇಕು, ಯಾಕೆ ನಾನು ಹೋಗ್ಬೇಕು, ನಾನೇ ಕಿಲ್ ಸಿಕ್ಕಾಕೊಂಡಿದ್ದೀನಿ. ಅಂತಹ ಸಾಹಿತ್ಯವನ್ನು ಓದೋದು ಬಿಟ್ಟು ಎಲ್ಲ ಸಿಕ್ಬಾರ್ದೇ ಇದ್ ಯಾವ್ದೋ ಒಬ್ಬ ಅನುಪಯುಕ್ತ ವ್ಯಕ್ತಿ, ಅವನು ಭಗವಂತನಿಗೂ ಅವನು ದೂರ ಇದ್ದಾನೆ ಅಂತವನ ಗುಣಗಾನ, ಅಂತವರ ಜೀವನ ಶೈಲಿ, ಅಂತ ವ್ಯಕ್ತಿ ಏನ್ ಬಟ್ಟೆ ಹಾಕೋತಾನೆ, ಏನ್ ತಿಂತಾನೆ, ಎಲ್ಲಿಗೆ ಹೋಗ್ತಾನೆ, ಏನ್ ಎಲ್ಲ ನರಕಕ್ಕೆ ಹೋಗೋಕೆ ಪ್ಲಾನು, ಕೆಲ್ಸಗಳು ನಡೀತಾ ಇರೋದು ಆ ವ್ಯಕ್ತಿದು. ಆದ್ರೆ ಅಂತಹ ವ್ಯಕ್ತಿಗಳ ಬಗ್ಗೆ ಶ್ರವಣ ಮಾಡ್ತೀವಿ. ಅಥವಾ ಕೆಲಸಕ್ಕೆ ಬಾರದೇ ಇರೋ ಸೀರಿಯಲ್ಗಳು, ಈ ಸೀರಿಯಲ್ಗಳು ಏನು ಆಗ್ಲೇ ಜೀವನದಲ್ಲಿ ಸಾಕಷ್ಟು ದುಃಖ ಇದೆ, ಇನ್ನಷ್ಟು ದುಃಖವನ್ನ ತೋರಿಸ್ತಾರೆ ಆ ಸೀರಿಯಲ್. ಇನ್ನೂ ಜನ ನೋಡ್ತಾರೆ, ಅದನ್ನ ಅರ್ಥನೇ ಆಗಲ್ಲ ನನಗೆ. ಆಗ್ಲೇ ಜೀವನದಲ್ಲಿ ಸಾಕಷ್ಟು ಕಷ್ಟ ದುಃಖ ಇದೆ, ಇನ್ನು ಪಿಕ್ಚರ್ಗಳಲ್ಲಿ ಸೀರಿಯಲ್ಗಳಲ್ಲಿ ತೋರ್ಸೋ ಇನ್ನಷ್ಟು ದುಃಖವನ್ನ ನೋಡೋದಕ್ಕೆ ಏನಕ್ಕೆ ಜನರಿಗೆ ಆಸಕ್ತಿ ಉತ್ಸಾಹ? ಏನೋ ಒಂದು ಆಸೆ ಇದೆ, ಆ ಆಶಯ, ಒಂದು ಹೋಪ್ ಇದೆ, ಅಯ್ಯೋ ಕೊನೆಗೆ ಎಲ್ಲ ಚೆನ್ನಾಗಾಗ್ಬಿಡತ್ತೆ. ಎಲ್ಲಿಂದ ಚೆನ್ನಾಗಾಗತ್ತೆ? ಏನಾದ್ರು ಮಾಡಿದ್ರೆ ತಾನು ಚೆನ್ನಾಗಕ್ಕೆ. ಏನು ಪಿಕ್ಚರ್ ಅಲ್ಲಿ ವಿಲನ್ ಇರ್ತಾನೆ, ಕೊನೆಗೆ ವಿಲನ್ ಸತ್ತೋಗ್ಬಿಡ್ತಾನೆ. ಇದು ಪಿಕ್ಚರ್ ಅಲ್ಲಿ ಮಾತ್ರ ಸಾಧ್ಯ. ಇಲ್ಲಿ ವಿಲನ್ನು ಸಾಯ್ತಾನೆ, ಹೀರೋನು ಸಾಯ್ತಾನೆ, ಏನು ಪ್ರಯೋಜನ ಇಲ್ಲದೆ ನಿಜವಾದ ಜೀವನದಲ್ಲಿ. ಈ ಕೆಲಸಕ್ಕೆ ಬಾರದೇ ಇದ್ದ ವಿಷಯಗಳಲ್ಲಿ ಸಮಯವನ್ನ ವ್ಯರ್ಥ ಮಾಡಬೇಡಿ. ಇದು ಎಲ್ಲಕ್ಕಿಂತ ಒಟ್ಟು ಕರ್ಮಿಗಳು, ಒಟ್ಟು ಇಂದ್ರಿಯ ಭೋಗದಲ್ಲಿ ತೊಡಗಿರೋರು. ಇನ್ನೊಂದ್ ಸ್ವಲ್ಪ ಜನ ಆ ಮಂತ್ರ ಈ ಮಂತ್ರ ಇನ್ನೊಂದು ಅದು ಇದು ಅಂತ, ಅದು ಯಾವುದು ಕೂಡ ಪರಿಪೂರ್ಣತೆಯನ್ನ ಕೊಡೋದಿಲ್ಲ. ಅಂತಹ ಮಂತ್ರಗಳು, ಪುಸ್ತಕಗಳು, ಶಾಸ್ತ್ರಗಳು, ಇವುಗಳನ್ನ ಓದ್ತಾ ಸಮಯ ವ್ಯರ್ಥ ಮಾಡ್ತಾರೆ.
ಹ್ಮ್ ಅಂತೂ ಕೊನೆಗೆ ಎಲ್ಲರೂ ಸಮಯ ವ್ಯರ್ಥನೆ ಮಾಡ್ತಾರೆ. ರಜೋಗುಣದಲ್ಲಿರೋನು ಅವ್ನು ಬೇರೆ ತರ ಸಮಯ ವ್ಯರ್ಥ ಮಾಡ್ತಾ ಇದ್ದಾನೆ, ಸತ್ವಗುಣದಲ್ಲಿರೋನು ಅವ್ನು ಬೇರೆ ತರ ಸಮಯ ವ್ಯರ್ಥ ಮಾಡ್ತಾ ಇದ್ದಾನೆ. ಸಮಯ ವ್ಯರ್ಥ ಮಾಡ್ತಾ ಇಲ್ಲದೆ ಇರೋ ಜೀವಿ ಅಂದ್ರೆ ಭಕ್ತ ಮಾತ್ರ. ಪ್ರತಿ ಕ್ಷಣ ಅವನು ಕೃಷ್ಣನಿಗೆ ಹತ್ತಿರ ಆಗ್ತಾ ಇದ್ದಾನೆ, ಪ್ರತಿ ಕ್ಷಣ ಕೃಷ್ಣನ ಧಾಮಕ್ಕೆ ಹೋಗಿ ಅವನು ಇನ್ನಷ್ಟು ಹತ್ತಿರ ಬರ್ತಾ ಇದ್ದಾನೆ. ಹ್ಮ್ ಮತ್ತೆ ಇಂತಹ ಮುಕ್ತಾತ್ಮರು, ಇಂತಹ ಮಹಾಭಕ್ತರು ನಮಗೆ ಇಂತಹ ಗ್ರಂಥಗಳನ್ನು ಕೊಟ್ಟಿರುವುದು, ನಾವು ಈ ಗ್ರಂಥಗಳ ಸಂಪರ್ಕಕ್ಕೆ ಬಂದಿರೋದೇ ದೊಡ್ಡ ಭಾಗ್ಯದ ವಿಷಯ. ಹ್ಮ್ ಮತ್ತೆ ಇನ್ನೊಂದು ವಿಷಯ, ಇನ್ ಇಂತಹ ಭಗವಂತನ ಲೀಲೆಗಳನ್ನ ಪ್ರಸ್ತುತ ಪಡಿಸೋದಕ್ಕೆ ಒಬ್ಬ ವ್ಯಕ್ತಿಯ ಯೋಗ್ಯತೆಯನ್ನು ಕೂಡ ನಾವಿಲ್ಲಿ ನೋಡ್ಬೇಕು. ಪರಿಪೂರ್ಣ ದೃಷ್ಟಿ, ಪರಿಶುದ್ಧವಾದ ಖ್ಯಾತಿ, ದೃಢವ್ರತ, ಸತ್ಯಸಂಧತೆ, ಈ ಎಲ್ಲಾ ಗುಣಲಕ್ಷಣಗಳಿರ್ಬೇಕು. ಆ, ಎಷ್ಟೊಂದು ಜನ ಭಗವಂತನ ಲೀಲೆಗಳ ಬಗ್ಗೆ ಮಾತಾಡ್ತಾರೆ, ಆದ್ರೆ ಜೀವನದಲ್ಲಿ ಪರಿಶುದ್ಧವಾದ ಜೀವನವಿಲ್ಲ, ಇಂದ್ರಿಯ ಭೋಗದ ಜೀವನ. ಅಂಥವರಿಂದ ನಾವು ಏನ್ ಕೇಳಿದ್ರೆ ಏನ್ ಪ್ರಯೋಜನ? ಹಾಗಾಗಿ ಪ್ರಭುಪಾದರಂತ ಆಚಾರ್ಯರಿಂದ ಕೇಳಬೇಕು, ನಿಜವಾದ ಭಕ್ತರಿಂದ ಕೇಳಬೇಕು. ಇದೆಲ್ಲ ಈ ಶ್ಲೋಕಗಳು ಎಷ್ಟು ಮುಖ್ಯ ಅಂದ್ರೆ ನಮ್ಗೆ ಆ ಪ್ರಭುಪಾದರು ಎಷ್ಟು ಅದ್ಭುತವಾದ ಭಾವಾರ್ಥಗಳನ್ನು ಬರೆದಿರ್ತಾರೆ. ಶ್ಲೋಕ 14. ತಥೋ ಅನ್ಯಥಾ ಕಿಂಚನ ಯದ್ವಿವಕ್ಷತಃ ಪೃಥಗ್ ದೃಶಸ್ತತ್ಕೃತರೂಪನಾಮಭಿಃ ನ ಕರ್ಹಿಚಿತ್ ಕ್ವಾಪಿ ಚ ದುಃಸ್ಥಿತ ಮತಿರ್ ಲಭೇತ ವಾತಾಹತ ನೌರಿವಾಸ್ಪದಂ. ಅನುವಾದ. ಹ್ಮ್ ಇಲ್ಲಿ ಹೇಳ್ತಾ ಇದಾರೆ ವ್ಯಾಸದೇವರಿಗೆ, ಆ ಭಗವಂತನಿಂದ ಬೇರೆ, ಭಗವಂತನಿಗೆ ಬೇರೆ ಆಗಿರೋದು ಅಥವಾ ಭಗವಂತನಿಂದ ದೂರವಿರುವಂತಹ ವಿಚಾರಗಳನ್ನ ನೀವು ಏನನ್ನ ವರ್ಣಿಸಲು ಬಯಸಿದ್ರು ಕೂಡ ಆ, ಅವು ಏನ್ ಮಾಡತ್ತೆ, ಸುಮ್ಮನೆ ಮನಸ್ಸನ್ನ ಗೊಂದಲಕ್ಕೆ ಈಡಾಗ ಮಾಡತ್ತೆ ಅಷ್ಟೇ. ಭಗವಂತನ ಬಿಟ್ಟು ನೀವು ಬೇರೆ ಏನನ್ನ ಪ್ರಸ್ತುತ ಪಡಿಸಿದ್ರು ಕೂಡ ಅದು ಸುಮ್ಮನೆ ಮನಸ್ಸನ್ನ ಕದಡತ್ತೆ. ಹೇಗೆ ಒಂದು ಆ ಬೋಟ್ ಇದೆ, ಹ್ಮ್ ಅದು ಗಾಳಿಯಿಂದ ಅದು ಚಡಪಡಿಸ್ತಾ ಇರುತ್ತೆ. ಹ್ಮ್ ಅದೇ ರೀತಿ ಮನಸ್ಸು ಕೂಡ ಭಗವಂತನ ರಹಿತವಾದ ವಿಷಯಗಳಿಂದ ಸುಮ್ಮನೆ ಚಡಪಡಿಸುತ್ತೆ ಅಷ್ಟೆ, ಉದ್ವೇಗಗೊಳ್ಳುತ್ತೆ. ಇವತ್ತು ಜನರಿಗೆ ಗೊತ್ತಾಗ್ತಾ ಇಲ್ಲ, ಯಾಕೆ ಜನರಿಗೆ ತಮ್ಮ ಮನಸ್ಸು ತಮ್ಮ ನಿಯಂತ್ರಣದಲ್ಲಿ ಇಲ್ಲ ಅಂತ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಕಾರಣ ಇದು, ಭಗವಂತನಿಗೆ ಸಂಬಂಧವಿಲ್ಲದೆ ಇರುವಂತ ವಿಷಯಗಳಲ್ಲಿ ತೊಡಗಿರೋದು, ಅವುಗಳನ್ನ ಕೇಳೋದು, ಅವುಗಳನ್ನ ಚರ್ಚೆ ಮಾಡೋದು. ಅವ್ದು ಯಾವುದೇ ರೂಪ ತಗೊಳ್ಳಿ, ಯಾವುದೇ ನಾಮ ತಗೊಳ್ಳಿ, ಯಾವುದೇ ಒಂದು ಹೇಗೆ ಇರ್ಲಿ, ಯಾವ ರೂಪದಲ್ಲಿದ್ರು ಆ ವಿಷಯ ಕೊನೆಗೆ ಸುಮ್ಮನೆ ಮನಸ್ಸಿಗೆ ತೊಂದರೆ ಕೊಡುತ್ತಷ್ಟೆ. ಯಾಕೆ? ಅದು ಭೌತಿಕವಾದದ್ದಿರುತ್ತೆ. ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ವ್ಯಾಸದೇವರು ಎಲ್ಲಾ ತರ ವೈದಿಕ ಸಾಹಿತ್ಯಗಳನ್ನು ಬರೆದವರು. ಹಾಗಾಗಿ ಅವರು ಆ ಅಲೌಕಿಕ ಸಾಕ್ಷಾತ್ಕಾರವನ್ನ 3 ವಿಧಾನಗಳಲ್ಲಿ ಪ್ರಸ್ತುತಪಡಿಸ್ತಾರೆ. ಕಾಮ್ಯ ಕರ್ಮ ಅಂದ್ರೆ ಕರ್ಮ, ಆಮೇಲೆ ಜ್ಞಾನ, ಧ್ಯಾನ ಮತ್ತೆ ಭಕ್ತಿ, 4 ವಿಧಗಳಲ್ಲಿ. ಕರ್ಮ, ಜ್ಞಾನ, ಧ್ಯಾನ, ಭಕ್ತಿ. ಮತ್ತೆ ಅದಲ್ಲದೆ ಹಲವಾರು ಪುರಾಣಗಳಲ್ಲಿ ಅವ್ರು ಏನ್ ಮಾಡಿದ್ದಾರೆ, ಬೇರೆ ಬೇರೆ ದೇವತೆಗಳ ಆರಾಧನೆ, ಸಾಕಷ್ಟು ದೇವತೆಗಳೆಲ್ಲ ಆರಾಧನೆ ಬಗ್ಗೆನೂ ಕೊಟ್ಟಿದ್ದಾರೆ. ಪರಿಣಾಮ, ಅದರ ಫಲ ಏನು? ಜನರು ಈ ದಿಗ್ಭ್ರಾಂತರಾಗೋಗಿದ್ದಾರೆ. ಯಾರನ್ನು ನಾವು ಯಾರ ಸೇವೆಯಲ್ಲಿ ತೊಡಗಬೇಕು? ಯಾಕಂದ್ರೆ ಬೇರೆ ಬೇರೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗಗಳಿವೆ, ಬೇರೆ ಬೇರೆ ದೇವತೆಗಳ ಆರಾಧನೆ ಇದೆ. ಯಾವುದು ಸರಿ, ಯಾವುದು ಅಂತಿಮವಾದದ್ದು? ಅದಕ್ಕೆ ನಾರದರು ಹೇಳ್ತಾ ಇದಾರೆ, ಇದು ನೀನು ಸಂಕಲನ ಮಾಡಿರೋ ಎಲ್ಲಾ ವೈದಿಕ ಸಾಹಿತ್ಯಗಳಲ್ಲಿ ಇರೋ ದೋಷ. ಹಾಗಾಗಿ ಮುಖ್ಯವಾದದ್ದೇನು? ಪರಮ ಪ್ರಭುವಿನೊಂದಿಗಿನ ಜೀವಿಯ ಸಂಬಂಧವನ್ನ ನೀನು ಅದರ ಬಗ್ಗೆ ಒತ್ತು ನೀಡು, ಬೇರೆ ಯಾವ ವಿಷಯವನ್ನು ಬರಿಬೇಡ. ನಿಜವಾಗ್ಲೂ ಇನ್ನೇನು ಇಲ್ವೇ ಇಲ್ಲ, ಕೃಷ್ಣ ಬಿಟ್ರೆ ಬೇರೆ ಏನೂ ಇಲ್ವೇ ಇಲ್ಲ ಈ ಭೌತಿಕ ಅಸ್ತಿತ್ವದಲ್ಲಿ. ಅವನೇ ಬೇರೆ ಬೇರೆ ರೂಪಗಳನ್ನ, ಬೇರೆ ಬೇರೆ ಶಕ್ತಿಗಳ ಮೂಲಕ ಬೇರೆ ಬೇರೆ ರೂಪಗಳಲ್ಲಿ ವ್ಯಕ್ತವಾಗಿದ್ದಾನಷ್ಟೇ. ಅರೆ ಸಂಪೂರ್ಣ ವೃಕ್ಷದ ಬುಡ ಅವನೇ. ಆ ಬುಡಕ್ಕೆ ನೀರೆರಿಬೇಕು ನಾವು. ಏನ್ ಪ್ರಯೋಜನ ಒಂದೊಂದು ಹೂವು, ಒಂದೊಂದು ಎಲೆಗೆ ನೀರೆರೆದ್ರೆ?
ಹಾಗಾಗಿ ವ್ಯಾಸದೇವರು ಈ ಎಲ್ಲ ಭಾಗವತ ಪುರಾಣ ಬಿಟ್ಟು ಬೇರೆ ಪುರಾಣಗಳನ್ನ ಪ್ರಸ್ತುತರೇ ಪಡಿಸಿರ್ಬಾರ್ದಾಗಿತ್ತು. ಯಾಕಂದ್ರೆ ಈ ಆತ್ಮ ಸಾಕ್ಷಾತ್ಕಾರದ ಮಾರ್ಗದಿಂದ ನಾವು ಸ್ವಲ್ಪ ವಿಫತರಾದರೂ ಕೂಡ ಬೇರೆ ಎಲ್ಲೋ ಹೋಗಿ ಕೊನೆಗೊಳ್ತೀವಿ. ಇವಾಗ ಹೆಂಗೆ ಅಂದ್ರೆ ನಾವು ಸೀದಾ ಹೋಗ್ಬೇಕು, ಅರೆ ಸೀದಾ ಹೋಗೋ ಬದಲು ನಾವು ಒಂದು 2 ಡಿಗ್ರಿ ಈ ಕಡೆ ತಿರುಗ್ಬಿಟ್ಟು ಶುರು ಮಾಡ್ತೀವಿ ಅಂತ ಇಟ್ಕೊಳ್ಳಿ ನಮ್ಮ ಪ್ರಯಾಣ. ಎಲ್ಲಿಗೆ ಹೋಗ್ತೀವಿ? ಎಲ್ಲೋ ಬೇರೆ ಹೊಟ್ಟೋಗ್ಬಿಡ್ತೀವಿ, ಎಲ್ಲೋ ಹೊಟ್ಟೋಗ್ಬಿಡ್ತೀವಿ ಬೇರೆ ಜಾಗಕ್ಕೆ. ಅದಕ್ಕೆ ನಾರದ್ರು ಹೇಳ್ತಾ ಇದಾರೆ, ನೀನು ಇಷ್ಟೊಂದು ಬೇರೆ ಬೇರೆ ಮಾರ್ಗಗಳಿಗೆ ಕೊಟ್ಟಿದ್ಯಲ್ಲ, ಅವ್ರಿಗೆ ಆತ್ಮ ಸಾಕ್ಷಾತ್ಕಾರದ ಮಾರ್ಗ ನೇರವಾದದ್ದು. ಅದ್ ಬಿಟ್ಟು ಒಬ್ರು ಎಡಗಡೆ ಹೋಗ್ತಾ ಇದಾರೆ, ಒಬ್ರು ಬಲಗಡೆ ಹೋಗ್ತಾ ಇದಾರೆ, ಒಬ್ರು ಇನ್ನೊಂದ್ ಕಡೆ ಹೋಗ್ತಾರೆ, ಮತ್ತೊಂದ್ ಕಡೆ ಹೋಗ್ತಾ ಇದಾರೆ. ಎಲ್ಲರೂ ಕೂಡ ನಿಜವಾದ ಧ್ಯೇಯ ಜೀವನದ ಗುರಿಯಿಂದ ಬೇರೆಯಾಗಿ ಎಲ್ಲೋ ಹೊರಟೋಗ್ತಾ ಇದ್ದಾರೆ. ಇದಕ್ಕೆ ಕಾರಣ ನೀನು ಈ ಎಲ್ಲಾ ಪುರಾಣಗಳಲ್ಲಿ ಬೇಡದೆ ನಿಜವಾಗ್ಲೂ ಬೇಡದೇ ಇರೋ ಎಲ್ಲಾ ವಿಷಯಗಳ ಬಗ್ಗೆ ಬರ್ದಿದ್ಯಾ. ಯಾಕಂದ್ರೆ ಬೇಕಾಗಿರೋ ವಿಷಯ ಅಂದ್ರೆ ಭಗವಂತನ ಭಕ್ತಿಯ ಬಗ್ಗೆ ನೀನು ಬರ್ದಿಲ್ಲ ಜಾಸ್ತಿ. ಹ್ಮ್ ಭಗವಂತನ ಭಕ್ತಿ ಇದೆ, ಅದು ಈ ಎಲ್ಲಾ 106 ಮಾರ್ಗಗಳಲ್ಲಿ ಅದು ಒಂದು ಎಲ್ಲೋ ಚಿಕ್ಕದಾಗಿ ಎಲ್ಲೋ ಕೂತಿದೆ. ಅರೆ ನಿಜವಾಗ್ಲೂ ಅದೇ ಮಾರ್ಗವನ್ನ ಮುಖ್ಯವಾಗಿ ಇಟ್ಕೊಂಡು ಬೇರೆ ಎಲ್ಲವನ್ನ ಪಕ್ಕಕ್ಕೆ ಹಾಕಬೇಕಾಗಿತ್ತು, ಅದನ್ನ ಮಾಡಿಲ್ಲ ನೀನು. ಹ್ಮ್ ಹಾಗಾಗಿ ನೀನು ಈ ಒಂದು ಕೃತಿಯನ್ನ ಬರಿ. ಹ್ಮ್ ಮತ್ತೆ ಈ ದೇವತೆಗಳ ಆರಾಧನೆಯಲ್ಲಿ ಸಮಸ್ಯೆ ಏನಿದೆ? ಎಷ್ಟೊಂದು ದೇವರಿದ್ದಾರೆ. ಎಲ್ಲರೂ ಎಲ್ಲರೂ ಭಗವಂತನಿಗೂ ಅವ್ರಿಗೂ ಯಾವ ವ್ಯತ್ಯಾಸ ಇಲ್ಲ ಅಂತ ಜನ ಯೋಚನೆ ಮಾಡ್ತಾರೆ. ಹ್ಮ್ ಹಾಗಾಗಿ ಅದು ಭಾಗವತ ತತ್ವವನ್ನ ವಿರೋಧಿಸುವಂತಹ ಮಾರ್ಗವಾಗೋಗುತ್ತೆ. ಯಾಕಂದ್ರೆ ಭಾಗವತ ತತ್ವದಲ್ಲಿ ಭಗವಂತ ಮಾತ್ರ ಒಬ್ಬನೇ ಭಗವಂತ, ಬೇರೆ ಎಲ್ಲರೂ ಅವನ ಕಾರ್ಯಕರ್ತರು, ಎಲ್ಲರೂ ಜೀವಿಗಳು. ಹಾಗಾಗಿ ಭಾಗವತದಲ್ಲಿ ಮಾತ್ರ ಭಗವಂತನಿಗೂ ನಮಗೂ ಇರುವಂತಹ ಸನಾತನ ಸಂಬಂಧ, ಅದನ್ನ ಪಡೆಯೋ ಭಕ್ತಿ ಸೇವೆಯ ಮಾರ್ಗ, ಪ್ರೇಮಮಯ ಭಕ್ತಿ, ಇದೆಲ್ಲದರ ವರ್ಣನೆ ಕೇವಲ ಭಾಗವತದಲ್ಲಿ ಮಾತ್ರ ಇದೆ. ಹ್ಮ್ ಹಾಗಾಗಿ ಒಂದ್ಸತಿ ವ್ಯಕ್ತಿಯ ಮನಸ್ಸು ಹೀಗೆ ಬೇರೆ ದಿಕ್ಕಿನಲ್ಲಿ ಹೊರಟೋಗ್ಬಿಟ್ರೆ ಅವನು ಎಲ್ಲೋ ಅವನ ಜೀವನದ ನಿಜವಾದ ಗುರಿಯನ್ನ ಬಿಟ್ಟು ಎಲ್ಲೋ ಹೊರಟೋಗ್ಬಿಟ್ಟಿರ್ತಾನೆ. ಹಾಗಾಗಿ ವ್ಯಾಸದೇವರಿಗೆ ನಾರದರು ಹೇಳ್ತಾ ಇದಾರೆ, ಎಷ್ಟೊಂದು ಕೆಲ್ಸಕ್ಕೆ ಬಾರದೆ ಇದು ವಿಷಯವನ್ನ ಬರೆದು ಜನರ ತಲೆ ಕೆಡಿಸ್ಬಿಟ್ಟಿದ್ಯಾನೆ. ಇದೆಲ್ಲ ವೈದಿಕ ಸಾಹಿತ್ಯನೇ. ಅವರು ಮನಸ್ಸು ಇವಾಗ ಪೂರ್ತಿ ಗೊಂದಲದಲ್ಲಿದೆ, ಏನ್ ಮಾಡ್ಬೇಕು, ಯಾ ಕಡೆ ಹೋಗ್ಬೇಕು. ನಾವು ಭಾರತದಲ್ಲಿ ಕೇಳಿದ್ರೆ ಜನರು ಸೋಮವಾರ ಒಂದ್ ದೇವ್ರು, ಮಂಗಳವಾರ ಒಂದ್ ದೇವ್ರು, ಬುಧವಾರ ಒಂದ್ ದೇವ್ರು, ಈ ಒಂದು ವ್ರತ, ಆ ಒಂದು ವ್ರತ, ಅದು ಇದು. ಬೇಕಾದ ಜನ ನಾಸ್ತಿಕರಿದ್ದಾರೆ, ಬೇಕಾದ ಜನ ಆಸ್ತಿಕರು ಇದ್ದಾರೆ. ಆದ್ರೆ ನಿಜವಾದ ಆಸ್ತಿಕತೆ ಏನು ಅಂತ ಗೊತ್ತಿಲ್ಲ, ದೇವ್ರು ಅಂದ್ರೆ ಯಾರು ಅಂತ ಗೊತ್ತಿಲ್ಲ. ಎಲ್ಲಾರು ಒಂದೇ, ಇಲ್ಲ ಅಂದ್ರೆ ದೇವರಿಗೆ ರೂಪ ಇಲ್ಲ, ಆಕಾರ ಇಲ್ಲ. ಹೀಗೆ ಬೇರೆ ಬೇರೆ ಮಾರ್ಗಗಳಲ್ಲಿ ಎಲ್ಲರೂ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆದ್ರೆ ಅವ್ರನ್ನ ಕೇಳಿದ್ರೆ ಅವ್ರಿಗೆ ಅನ್ಸುತ್ತೆ, ಇಲ್ಲ ಇಲ್ಲ ನಾನ್ ಮಾಡ್ತಾ ಇರೋದು ಸರಿ, ನೀವ್ ಮಾಡ್ತಾ ಇರೋದು ಸರಿ ಅಂತ ಏನು ಪ್ರೂಫು ಅಂತ ನಮ್ಮನ್ನ ಕೇಳ್ತಾರೆ. ಹೀಗೆ ಪಾಪ ಜನರು ಭಕ್ತಿಯನ್ನ ಅಥವಾ ದೇವರು ಇಂತಹ ವಿಷಯಗಳನ್ನ ಸ್ವೀಕಾರ ಮಾಡೋರು ಪಾಪ ತಪ್ಪು ದಾರಿಗೆ ಹೋಗಿದ್ದಾರೆ. ಇನ್ನು ನಾಸ್ತಿಕರ ಸಂಖ್ಯೆ ಅಂತೂ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈ ದೇವತೆಗಳ ಆರಾಧನೆಯನ್ನ ಮಾಡ್ತಾ ಇರೋರು ಅವರು ಯಾವ ತತ್ವವನ್ನು ಕೂಡ ತಿಳ್ಕೊಂಡಿರಲ್ಲ. ಹಾಗಾಗಿ ಅವರು ಸರಿಯಾಗಿ ಇನ್ನೊಬ್ಬರಿಗೆ ಮನವರಿಕೆ ಮಾಡೋ ಒಂದು ಶಕ್ತಿಯೂ ಅವ್ರ ಹತ್ರ ಇಲ್ಲ. ಹಾಗಾಗಿ ಕಲಿಯುಗದಲ್ಲಿ ನಿಜವಾಗ್ಲೂ ಏನಾದ್ರೂ ಬೇರೆಯವ್ರಿಗೆ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇರೋದು ಕೇವಲ ಭಕ್ತರಿಗೆ ಮಾತ್ರ. ಅದು ವಿಶೇಷವಾಗಿ ಇಸ್ಕಾನ್ಗೆ ಸಂಬಂಧದಲ್ಲಿ ಇರುವಂತವ್ರು. ಯಾಕಂದ್ರೆ ನಾವು ಇಷ್ಟೊಂದು ಸಾಹಿತ್ಯವನ್ನು ಓದ್ತೀವಿ, ಅದು ಇನ್ನೊಬ್ರಿಗೆ ಹೇಳಕ್ಕೆ ನಮಗೆ ಬೇಕಾದಷ್ಟು ಜ್ಞಾನ ಇದೆ. ಹೇಳೋದಕ್ಕೆ ಪ್ರಭುಪಾದರ ಮಾತುಗಳ ಮೇಲಿನ ಒಂದು ದೃಢ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದರೊಂದಿಗೆ ನಾವು ಬೇರೆಯವ್ರಿಗೆ ಹೋಗಿ ಹೇಳ್ತೀವಿ, ಹೌದು ಹಿಂಗೆ ವಿಷಯ ಇರೋದು. ಆದ್ರೆ ಬೇರೆ ಸಂಪ್ರದಾಯಗಳಲ್ಲೂ ಇದ್ದಾರೆ ಎಷ್ಟೊಂದು ಜನ ಮಹಾಭಕ್ತರಿದ್ದಾರೆ. ಆದ್ರೆ ಪರೋಪಕಾರ ಮಾಡ್ತಾ ಇರೋರು ಕೇವಲ ಇಸ್ಕಾನಿನ ಭಕ್ತರು ಮಾತ್ರ. ಬೇರೆಯವರೆಲ್ಲ ತಮ್ಮ ತಮ್ಮ ಭಕ್ತಿಯ ಜೀವನವನ್ನ ನಡೆಸ್ತಾ ಇದ್ದಾರೆ ಅಷ್ಟೇ, ಅಥವಾ ಅಲ್ಪ ಪ್ರಮಾಣದಲ್ಲಿ ಪ್ರಚಾರ ಮಾಡ್ತಾ ಇರ್ಬೋದು. ಆದ್ರೆ ಅಷ್ಟು ಸಾಲದು. ಈ ಕಲಿಯುಗದಲ್ಲಿ ಯಾವ ಸಂಪ್ರದಾಯದಲ್ಲಾದ್ರೂ ಬಂದಿರುವಂತಹ ಭಕ್ತರು ಪ್ರಚಾರ ಮಾಡಲೇಬೇಕು.
ಇವತ್ತು ನನ್ನ ಗುರು ಮಹಾರಾಜ್ ಪರಂ ಪೂಜ್ಯ ಭಕ್ತಿ ವಿಕಾಸ್ ಮಹಾರಾಜ್ ಒಂದು ಪ್ರವಚನ ಕೇಳ್ತಾ ಇದ್ದಾರೆ. ಅದ್ರಲ್ಲಿ ಹೇಳ್ತಾ ಇದ್ರು, ಸ್ವಲ್ಪ ಜನ ಅನ್ಕೋಬೋದು, ಇದೆಲ್ಲ ಪ್ರಚಾರ ಎಲ್ಲ ಏನಕ್ಕಪ್ಪ, ನನ್ನ ಪಾಡಕ್ ನಾನು ಭಕ್ತಿ ಮಾಡ್ಕೋತೀನಿ. ಖಂಡಿತ ಒಳ್ಳೇದು. ಭಕ್ತಿ ಮಾಡೋದೇ ಒಂದು ವಿರಳವಾದ ವಿಷಯ. ಭುವನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಬಹಳ ಸುದುರ್ಲಭ, ಬಹಳ ವಿರಳ. ಆದ್ರೆ ನಾವು ಪ್ರಗತಿಯನ್ನ ಸಾಧಿಸ್ಬೇಕು. ಪ್ರಗತಿಯನ್ನು ಸಾಧಿಸಕ್ಕೆ ನಮಗೆ ಕೃಪೆ ಬೇಕು. ಆ ಕೃಪೆ ಎಲ್ಲಿದೆ? ಪ್ರಚಾರದಲ್ಲಿದೆ. ಚೈತನ್ಯ ಮಹಾಪ್ರಭುಗಳ ಕೃಪೆ ಬೇಕು ನಮಗೆ. ಕಲಿಯುಗದಲ್ಲಿ ಇದೀವಿ ನಾವು. ಸಂಕೀರ್ತನ ಯಜ್ಞವನ್ನ ಮಾಡಬೇಕು. ಜನರಿಗೆ ಈ ಭಕ್ತಿಯ ಮಾರ್ಗವನ್ನ ಜನರ ಮನೆಗೆ ತಗೊಂಡು ಹೋಗ್ಬೇಕು ನಾವು. ಅವಾಗ ನಮಗೆ ವಿಶೇಷವಾದ ಕೃಪೆ ಲಭ್ಯವಾಗುತ್ತೆ. ಹ್ಮ್ ಯಾರು ಈ ರೀತಿ ಪುಸ್ತಕ ವಿತರಣೆ, ಇಂತಹ ಕಾರ್ಯಗಳಲ್ಲಿ ಮನೆ ಮನೆಗೆ ಹೋಗಿ ಪ್ರಯತ್ನವನ್ನ ಮಾಡೋರಿಗೆ ಬಹಳ ವಿಶೇಷವಾದ ಕೃಪೆ. ಯಾಕಂದ್ರೆ ಮೊದಲ ಪ್ರಚಾರ ಕಾರ್ಯ ಶುರುವಾಗಿದೆ ಮನೆ ಮನೆಗೆ ಹೋಗಿ. ಹ್ಮ್ ಹ್ಮ್ ಚೈತನ್ಯ ಮಹಾಪ್ರಭುಗಳು, ನಿತ್ಯಾನಂದ ಪ್ರಭುಗಳನ್ನ, ಹರಿದಾಸ್ ಠಾಕೂರರನ್ನ ಈ ಸೇವೆಗಾಗಿ ಕಳಿಸ್ತಾರೆ. ಮನೆ ಮನೆಗೆ ಹೋಗಿ ಎಲ್ಲರಿಗೂ ಹೇಳಿ, ಬೋಲೋ ಕೃಷ್ಣ, ಭಜೋ ಕೃಷ್ಣ, ಕರೋ ಕೃಷ್ಣ ಶಿಖ. ಕೃಷ್ಣನ ನಾಮವನ್ನ ತಗೊಳ್ಳಿ, ಕೃಷ್ಣನ ಪೂಜೆಯನ್ನ ಮಾಡಿ, ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿ. ಕೃಷ್ಣನ ಬಗ್ಗೆ ತಿಳ್ಕೊಳ್ಳಿ. ಸುಮ್ಮನೆ ಕೃಷ್ಣ ಪುಸ್ತಕ ಕೊಟ್ಟರೆ ಸಾಕು ಕೃಷ್ಣನ ಬಗ್ಗೆ ತಿಳ್ಕೊಳಕ್ಕೆ. ಈ ಕಾರ್ಯಗಳನ್ನ ನಾವು ಮಾಡ್ಬೇಕು. ನಾವು ಮಾಡ್ಲಿಲ್ಲ ಅಂದ್ರೆ ನಾವು ಸ್ವಾರ್ಥಿಗಳಾಗಿ ಹೋಗ್ತೀವಿ. ಮತ್ತೆ ಜನರ ಮನಸ್ಸು ಸಾಮಾನ್ಯವಾಗಿ ಇವತ್ತು ಗೊಂದಲದಲ್ಲೇ ಇದೆ. ಯಾಕಂದ್ರೆ ಓದೋ ಯಾವ ವಿಷಯದಿಂದಲೂ ಅವರ ಮನಸ್ಸು ತೃಪ್ತಿಯನ್ನ ಪಡಿತಾ ಇಲ್ಲ. ಎಲ್ಲಾ ವಿಷಯಗಳು ಕೂಡ ಮನಸ್ಸಿಗೆ ಇನ್ನೂ ಹೆಚ್ಚು ತೊಂದರೆಯನ್ನ ಕೊಡುವಂತ ವಿಷಯಗಳು. ಯಾಕಂದ್ರೆ ಯಾವುದು ಕೂಡ ನಿಜಾರ್ಥವನ್ನ ಹೇಳ್ತಾ ಇಲ್ಲ. ನೀವು ಶರೀರ ಅಲ್ಲ, ನೀವು ಆತ್ಮ ಅನ್ನೋದನ್ನ ಯಾವುದೂ ಹೇಳಲ್ಲ. ಎಲ್ಲಾ ಸಾಮಾನ್ಯ ಭೌತಿಕ ಸಾಹಿತ್ಯಗಳು ಹೇಳೋದು, ನೀವು ನೀವು ನಿಮ್ಮ ದೇಹವನ್ನ ಒಳ್ಳೆ ಸುಸ್ಥಿತಿಯಲ್ಲಿ ಇಡ್ರಿ. ಅದಕ್ಕೆ ಬೇಕಾಗಿರೋ ವಿಷಯಗಳನ್ನ ಕೊಡಿ, ಆಹಾರ ಕೊಡಿ, ಚೆನ್ನಾಗಿರೋ ಬಟ್ಟೆಗಳನ್ನ ಕೊಡಿ, ಚೆನ್ನಾಗಿರೋ ಮನೆಯನ್ನ ಕೊಡಿ, ಚೆನ್ನಾಗಿರೋ ಕಾರನ್ನ ಕೊಡಿ. ಅವಾಗ ಏನಾಗತ್ತೆ, ಇದೆ ಒಂದಾದ್ಮೇಲೆ ಒಂದು ವಸ್ತುಗಳನ್ನ ಪಡ್ಕೊಳ್ಳೋದ್ರಲ್ಲೇ ಮನಸ್ಸು ಗೊಂದಲದಲ್ಲಿ ಸಿಕ್ಕಾಕೊಂಡ್ಬಿಡುತ್ತೆ. ಎಷ್ಟು ಜನರಿಗೆ ಪಾಪ ಮನಸ್ಸು ನಿಯಂತ್ರಣವಿಲ್ಲದೆ ಎಷ್ಟು ಕಷ್ಟಪಡ್ತಾರೆ. ಈ ತೊಂದರೆ, ಆ ತೊಂದರೆ, ಮತ್ತೊಂದು ತೊಂದರೆ. ಇದಕ್ಕೆಲ್ಲಕ್ಕೂ ಕಾರಣ ನಾವು ತಲೆ ಒಳಗಡೆ ಯಾವ ತರ ವಿಚಾರಗಳನ್ನ ಹಾಕ್ತಾ ಇದೀವಿ ಅನ್ನೋದೇ ಕಾರಣ. ಮತ್ತೆ ನಾವು ಹಾಕ್ತಾ ಇರೋದು ನಮ್ಮ ಮನಸ್ಸನ್ನ ಡಿಸ್ಟರ್ಬ್ ಮಾಡೋವಂಥ ವಿಷಯಗಳನ್ನೇ ಹಾಕೋತಾ ಇದೀವಿ ನಾವು ಮನಸ್ಸಿನೊಳಗೆ. ಹಾಗಾಗಿ ನಾವು ಡಿಸ್ಟರ್ಬ್ ಆಗ್ತಾ ಇದೀವಿ, ಗೊಂದಲಕ್ಕೀಡಾಗ್ತಾ ಇದೀವಿ. ಹಾಗಾಗಿ ಮೊಟ್ಟ ಮೊದಲಿಗೆ ಇವೆಲ್ಲವನ್ನ ನಿಲ್ಲಿಸ್ಬೇಕು. ಕೆಲಸಕ್ಕೆ ಬಾರದೆ ಇದು ಕಸವನ್ನ ತಲೆಗೆ ತುಂಬೋದನ್ನ ನಿಲ್ಲಿಸ್ಬೇಕು. ಎಲ್ಲದಕ್ಕಿಂತ ಹೆಚ್ಚು ಕಸ ಈ ಫೋನಿಂದ ಬರೋದು. ಹಾಗಾಗಿ ಈ ಫೋನಿಂದ ಎಷ್ಟು ಕಡಿಮೆ ಕಸವನ್ನ ತಲೆಗೆ ಹಾಕೋತೀವೋ ಅಷ್ಟು ಒಳ್ಳೇದು. ಈಗಿನ ಕಾಲದಲ್ಲಿ ಹೇಗಾಗಿದೆ, ಎಲ್ಲಾ ಮೊಬೈಲಲ್ಲೂ ಪೇರೆಂಟಲ್ ಕಂಟ್ರೋಲ್ ಅಂತ ಬರುತ್ತೆ. ಪೇರೆಂಟಲ್ ಕಂಟ್ರೋಲ್ ಅಂದ್ರೆ ಮಕ್ಕಳು ಏನಾದ್ರು ಉಪಯೋಗ ಮಾಡ್ತಾ ಇದಾರೆ, ಯಾವ ತರ ಉಪಯೋಗಿಸ್ತಾ ಇದಾರೆ, ಏನೇನ್ ನೋಡ್ತಾ ಇದಾರೆ, ಇತ್ಯಾದಿಯನ್ನ ನಾವು ನೋಡ್ಬೋದು. ನಾವು ಅದನ್ನ ರಿಪೋರ್ಟ್ ಬರುತ್ತೆ, ಅದನ್ನ ನೋಡ್ಬೋದು. ಇದನ್ನ ಇವತ್ತು ದೊಡ್ಡವ್ರಿಗೂ ಹಾಕ್ಬೇಕು. ಯಾಕಂದ್ರೆ ಎಷ್ಟು ಗಂಟೆ ವೇಸ್ಟ್ ಮಾಡ್ತಾ ಇದಾರೆ, ಯಾವುದ್ರಲ್ಲಿ ವೇಸ್ಟ್ ಮಾಡ್ತಾ ಇದಾರೆ ಪಾಪ ಅವ್ರಿಗೂ ಗೊತ್ತಿಲ್ಲ. ಅಷ್ಟೊಂದು ಮುಳುಗೋಗ್ಬಿಟ್ಟಿದ್ದಾರೆ. ಪೇರೆಂಟಲ್ ಕಂಟ್ರೋಲ್ ಹಾಕೊಂಡು ನಾವೇ ನಮ್ಮ ಮೊಬೈಲಲ್ಲಿ ಎಷ್ಟು ಸಮಯ ವ್ಯರ್ಥ ಮಾಡ್ತಾ ಇದೀವಿ ಅಂತ ಪ್ರತಿಯೊಬ್ರು ನೋಡ್ಕೋಬೇಕು. ಭಕ್ತರು ಕೂಡ ವಿಶೇಷವಾಗಿ. ಸಾಮಾನ್ಯ ಜನರಿಗೆ ಅವ್ರಿಗೆ ಬೇರೆ ಏನು ಗೊತ್ತೇ ಇಲ್ಲ. ನಾವು ಟ್ರೈನ್ಗಳಲ್ಲಿ ಹೋಗ್ತೀವಲ್ಲ ಯಾತ್ರೆಗೆ, ಯಾರ್ಯಾರು ಒಬ್ರೊಬ್ರೆ ಇಬ್ಬಿಬ್ರೆ ಟ್ರಾವೆಲ್ ಮಾಡ್ತಾ ಇರ್ತಾರೋ, ಪೂರ್ತಿ ಟ್ರೈನ್ ಪ್ರಯಾಣದಲ್ಲಿ ಅವ್ರು ನೋಡೋದೇನು ಮೊಬೈಲ್. ಇಲ್ಲಿ ಕೀರ್ತನೆ ನಡೀತಾ ಇರುತ್ತೆ, ಕಥೆ ನಡೀತಾ ಇರುತ್ತೆ, ಅವ್ರಿಗೆ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಂದ್ರೆ ಯಾವ್ದು ಮನಸ್ಸಿಗೆ ಶಾಂತಿಯನ್ನ ಕೊಡುತ್ತೋ ಅದನ್ನು ಕೇಳಕ್ ಇಂಟ್ರೆಸ್ಟ್ ಇಲ್ಲ. ಯಾವ್ದು ಮನಸ್ಸಿಗೆ ಗೊಂದಲವನ್ನ ಕೊಡುತ್ತೋ ಅಂತಹವನ್ನ ನೋಡ್ಕೊಂಡು ಕೂತಿರ್ತಾರೆ. ಸೊ ಹಾಗಾಗಿ ಭಾಗವತ ಸಾಹಿತ್ಯ ಇದನ್ನ ಓದ್ಬೇಕು ನಾವು.
ಇದನ್ನ ಪ್ರತಿನಿತ್ಯ ಓದೋದ್ರಿಂದ ಈ ರೀತಿ ಚಿಂತನೆ ಮಾಡ್ತಾ ಓದ್ಬೇಕು. ಸುಮ್ಮನೆ ಓದ್ಕೊಂಡು ಹೋದ್ರೆ ಏನು ಪ್ರಯೋಜನ ಆಗತ್ತೆ, ಯಾರು ಅಷ್ಟೊಂದು ಪ್ರಯೋಜನ ಆಗಲ್ಲ. ಚಿಂತನೆ ಮಾಡ್ಬೇಕು. ಓದ್ತಾ ಇರೋದು ಯಾಕೆ ಹಿಂಗೆ ಹೇಳ್ತಾ ಇದಾರೆ, ನನ್ನ ಜೀವನ ಯಾವ ರೀತಿ ಇದೆ. ಭಾಗವತ ಭಗವದ್ಗೀತಾ ಶ್ರವಣ ಅಂದ್ರೆ ಜೀವನವನ್ನ ಪರಿವರ್ತಿಸುವಂತಹ ವಿಚಾರಗಳು, ಪರಿವರ್ತನೆ ಬರಬೇಕು ಜೀವನದಲ್ಲಿ. ಹಾಗಾಗಿ ಓದಬೇಕು, ಶ್ರವಣ ಮಾಡಬೇಕು, ಚಿಂತನೆ ಮಾಡಬೇಕು, ಆಮೇಲೆ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆವಾಗ ಭಾಗವತದ ಸಂಪೂರ್ಣ ಫಲ ನಮಗೆ ಸಿಗುತ್ತೆ. ಓಕೆ, ಸಮಯ ಆಯ್ತು, ಇಲ್ಲಿಗೆ ನಿಲ್ಲಿಸ್ತೀನಿ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭು. ಹಾ, ಇಸ್ಕಾನಲ್ಲಿ ಯಾಕೆ ಹೆಣ್ಣು ಮಕ್ಕಳನ್ನ ಪ್ರವಚನ ಮಾಡಕ್ ಬಿಡಲ್ಲ? ಯಾಕೆ ಹೆಣ್ಮಕ್ಳು ಪ್ರವಚನ ಮಾಡಕ್ ಬಿಡಲ್ಲ? ಬಿಡ್ಬೋದು, ಅಷ್ಟು ಜ್ಞಾನ ಪಡ್ಕೊಂಡಿರೋರು ಮಾಡ್ಬೋದು. ಆದ್ರೆ ಅವರು ಹೆಣ್ಮಕ್ಕಳ ಒಂದು ಸತ್ಸಂಗದಲ್ಲಿ ಮಾಡ್ಬೋದು, ಬೇಡ ಅಂತ ಯಾರು ಹೇಳ್ತಾ ಇಲ್ಲ. ವೈದಿಕ ಮಾರ್ಗದಲ್ಲಿ ವೈದಿಕ ಜ್ಞಾನವನ್ನ ಪಡ್ಕೊಳ್ಳೋ ಅರ್ಹತೆ ಇದ್ದಿದ್ದು ಕೇವಲ ಪುರುಷರಿಗೆ. ಇದು ವೈದಿಕ ಶಾಸ್ತ್ರ ಇದು. ಯಾಕೆಂದ್ರೆ ಅದಕ್ಕೆ ಗುರುಕುಲಕ್ಕೆ ಹೋಗ್ಬೇಕು, ಕಠಿಣ ತಪಶ್ಚರ್ಯಗಳನ್ನ ಒಳಗೊಳ್ಬೇಕು. ಇದೆಲ್ಲ ಹಿಂದಿನ ಕಾಲದಲ್ಲಿ ಮಾತಾಜಿಯರು ಇಸ್ಕಾನಲ್ಲಿ ಪ್ರವಚನ ಕೊಡ್ಬೋದು, ಆದ್ರೆ ಅದು ಅಧಿಕೃತ ಅಲ್ಲ. ಅದು ಇವತ್ತಿನ ವೈಲೇಷನ್, ಇವತ್ತಿನ ಡಿವಿಯೇಷನ್ ಇಸ್ಕಾನ್ನಲ್ಲಿ. ಆದ್ರೆ ವ್ಯಾಸಾಸನದ ಮೇಲೆ ಕೂತ್ಕೊಳ್ಳೋದಕ್ಕೆ ಕೇವಲ ಯೋಗ್ಯ ಭಕ್ತರಿಗೆ ಅನುಮತಿ ಇದೆ. ವಿಶೇಷವಾಗಿ ಶಾಸ್ತ್ರದಲ್ಲಿ ಇರೋದು ಪುರುಷರು. ಇದಕ್ಕೆ ಸರಳವಾದ, ನಾನು ಒಬ್ರಿಗೆ ಯಾರಿಗೋ ಇದನ್ನ ಇನ್ನೊಂದು ರೀತಿಯಲ್ಲಿ ನಾನು ವಿವರಿಸ್ತಾ ಇದ್ದೆ. ಇವಾಗ ನಾನು ಪ್ರಚಾರ ಮಾಡ್ತಾ ಇದ್ದೀನಿ. ನಾನು ಪ್ರಚಾರ ಮಾಡ್ತಾ ಇರೋದ್ರಿಂದ ನನ್ಗೆ ಎಷ್ಟೊಂದು ಜನ ಭಕ್ತರು ಪ್ರಶ್ನೆಗಳು ಕೇಳ್ತಾ ಇರ್ತಾರೆ, ಮೆಸೇಜ್ ಕಳಿಸ್ತಾ ಇರ್ತಾರೆ. ಸರಿ, ನನಗೆ ಏನು ಅಷ್ಟೊಂದು ಜವಾಬ್ದಾರಿ ಇಲ್ಲ, ಮನೆಗೆ ಸಂಬಂಧಿತವಾದ ಜವಾಬ್ದಾರಿ ಇಲ್ಲ. ಆದ್ರೆ ಮಾತಾಜಿಯರು ಈ ಕೆಲಸವನ್ನ ಮಾಡಿದ್ರೆ ಮನೆಯನ್ನ ಹೇಗ್ ನೋಡ್ಕೋತಾರೆ? ಹಾಗಾಗಿ ಅದು ತಮ್ಮ ಸ್ತ್ರೀ ಧರ್ಮವನ್ನ ತ್ಯಜಿಸಿ ಪ್ರಚಾರ ಮಾಡ್ತಾ ಇರೋದು. ಸ್ತ್ರೀ ಧರ್ಮವನ್ನು ಉಳಿಸ್ಕೊಂಡು ತಮ್ಮ ಕರ್ತವ್ಯಗಳನ್ನ ಮನೆಯಲ್ಲಿ ಮಾಡಿಕೊಂಡು ಪ್ರಚಾರ ಮಾಡೋದು ಬಹಳ ಕಷ್ಟ. ಉದಾಹರಣೆಗೆ ಯಾರೋ ನನಗೆ ಫೋನ್ ಮಾಡ್ತಾರೆ, ಮಾತಾಡ್ತಾರೆ. ಇವಾಗ ಮಾತಾಜಿಯರಾಗಿ ಮಾತಾಡಕ್ಕಾಗತ್ತಾ? ಯಾರೋ ಪರಪುರುಷ ಫೋನ್ ಮಾಡ್ತಾರೆ, ಗೊತ್ತಿಲ್ಲದೆ ಇರೋರು. ಸೊ ಇದೆಲ್ಲ ಮಾಡ್ತಾ ಇರೋರು ಮಾಡ್ತಾ ಇದ್ದಾರೆ, ಅವ್ರ ಬಗ್ಗೆ ನಾನು ಏನು ಹೇಳಕ್ ಇಷ್ಟಪಡಲ್ಲ. ಆದ್ರೆ ಅದು ಸ್ವೀಕೃತವಾದ ಮಾರ್ಗ ಅಲ್ಲ. ನಮ್ಮನ್ನ ಮೊದಲು ಜನರು ಯಾವ ರೀತಿ ನೋಡ್ತಾರೆ ಅಂದ್ರೆ, ಯೋಗ್ಯ ಮನುಷ್ಯರಾಗಿ ನಮ್ಮ ಗೃಹ ಕರ್ತವ್ಯಗಳನ್ನ ನಡೆಸ್ಕೊಂಡು ಇವೆಲ್ಲ ಮಾಡ್ತಾ ಇರೋದನ್ನ ನೋಡ್ಬೇಕು. ಆಮೇಲೆ ಪ್ರಭುಪಾದರು ಒಂದ್ಸತಿ ಕೆಲವರು ಮಾತಾಜಿಯರು ಮಕ್ಕಳನ್ನ ನಿರ್ಲಕ್ಷಿಸಿ ಪುಸ್ತಕ ವಿತರಣೆಗೆ ಹೋಗಿದ್ರು. ಆವಾಗ ಪ್ರಭುಪಾದರು ಬಹಳ ಸಿಟ್ಟು ಮಾಡ್ಕೊಂಡು ಹೇಳಿದ್ರು, ನೀವು ನಿಮ್ಮ ಮಕ್ಕಳನ್ನ ಬಿಟ್ಬಿಟ್ಟು ನೀವು ಪುಸ್ತಕ ವಿತರಣೆ ಮಾಡಕ್ ಹೋಗ್ಬೇಕು ಅಂತ ಯಾರು ಹೇಳಿದ್ದು? ಇಲ್ಲ ಪ್ರಭುಪಾದ್ರೆ, ನೀವೇ ಹೇಳಿದ್ರಲ್ಲ ಪುಸ್ತಕ ವಿತರಣೆ ಮಾಡ್ಬೇಕು. ಹೌದು, ಯಾರು ತಮ್ಮ ಜವಾಬ್ದಾರಿಗಳನ್ನ ನೋಡ್ಕೊಂಡು ಮಾಡ್ತಾರೋ ಮಾಡ್ಬೋದು. ಅದು ವಿಶೇಷವಾಗಿ ಆ ಮಾತಾಜಿಯರು ಚಿಕ್ಕ ಮಕ್ಕಳು ಇದ್ರು ಅವ್ರಿಗೆ. ಮತ್ತೆ ಇನ್ನೊಂದು ವಿಷಯ ನಾವು ತಿಳ್ಕೊಬೇಕು. ಈ ಸಮಾಜದಲ್ಲಿ ಯಾವಾಗ ಸ್ತ್ರೀಯರು ಪುರುಷರು ಒಂದೇ ಸಮಕ್ಕೆ ಬರಬೇಕು ನಾವು ಅಂತ ಯೋಚನೆ ಮಾಡಿದಾಗ ಸಮಾಜದಲ್ಲಿ ಗೊಂದಲ ಉಂಟಾಗತ್ತೆ. ಮನೆಯಲ್ಲಿ ಇರೋ ಒಂದು ಇದು ನಮ್ಮ ಇದು ಇವಾಗ ಸರಳವಾದ ವಿಷಯ. ಇವಾಗ ಪುರುಷರು ಮನೆಯ ಯಜಮಾನ ಅಂದ್ರೆ ಪುರುಷ ಅಂತ ಹೇಳೋದು. ಯಾಕೆಂದ್ರೆ ಅವನ ಆಧ್ಯಾತ್ಮಿಕ ಜ್ಞಾನದಲ್ಲಿ ಮುಂದುವರೆದಿರ್ಬೇಕು. ಮತ್ತೆ ಮನೆಯಲ್ಲಿ ಒಬ್ಬರೇ ಯಜಮಾನರಿರ್ಬೇಕು, ಯಜಮಾನ ಅಂತ ಅದಕ್ಕೆ ಇರೋದು. ಆದ್ರೆ ಇವಾಗ ಸ್ತ್ರೀಯರು ಕೂಡ ನನಗೂ ಎಲ್ಲಾ ಗೊತ್ತು ಅಂತ ನಿಂತ್ಕೊಂಡು ಅವಾಗ ಮನೆಯಲ್ಲಿ ಏನಾಗತ್ತೆ, ಯುದ್ಧ ಆಗತ್ತೆ ಅಷ್ಟೆ. ಇದೆಲ್ಲ ಸಾಮಾನ್ಯವಾದ ಒಂದು, ಯಾರೋ ವಿಶೇಷವಾಗಿ ಒಬ್ರು ಇಬ್ರು ಇರ್ಬೋದು,
ಮುಖ್ಯ. ಅವ್ರ ಬಗ್ಗೆ ನಾವೇನು ಹೇಳೋಕೆ ಇಷ್ಟಪಡಲ್ಲ. ಆದರೆ ಇದು ಸಾಮಾನ್ಯವಾದ ಸ್ತ್ರೀ ಧರ್ಮದ ಅಂಗ ಅಲ್ಲ ಇದು. ಇನ್ನೊಂದು ಸಾಮಾನ್ಯವಾದ ವಿಷಯ, ಆ, ಈ ರೀತಿ ಸ್ತ್ರೀಯರು ಸಾಮಾನ್ಯವಾಗಿ ಪರಪುರುಷರ ಜೊತೆ ಮಾತಾಡೋದು ಅಷ್ಟು ಒಳ್ಳೇದಲ್ಲ. ಪ್ರಚಾರ ಮಾಡ್ತಾ ಇರೋರು ಅದನ್ನು ತಪ್ಸೋಕೆ ಆಗೋದಿಲ್ಲ. ತುಂಬ ಒಂಥರ ಸಂಕೋಚದ ಪರಿಸ್ಥಿತಿ ಉಂಟಾಗತ್ತೆ. ಹ್ಮ್. ಇದೆಲ್ಲ ಇದೆ ಪರಿಗಣನೆಗಳು. ಮಾಡೋರು ಮಾಡ್ತಾರೆ, ನಾವು ಅವ್ರ ಬಗ್ಗೆ ಏನು ಹೇಳಕ್ ಇಷ್ಟಪಡಲ್ಲ. ಬಟ್ ಸಾಮಾನ್ಯವಾಗಿ ಸ್ವೀಕೃತವಾದ ವಿಷಯ ಅಲ್ಲ. ಇನ್ನೊಂದು ತುಂಬಾ ಮುಖ್ಯವಾದ ವಿಷಯ ಏನು ಅಂದ್ರೆ, ಆ, ಈ ಪ್ರತಿಯೊಂದು ದೇವಸ್ಥಾನದಲ್ಲೂ ಬ್ರಹ್ಮಚಾರಿಗಳಿರ್ತಾರೆ. ಆ ಬ್ರಹ್ಮಚಾರಿಗಳಿಗೆ ಹೇಳೋದು ಸ್ತ್ರೀಯರನ್ನ ನೋಡ್ಲೂಬಾರ್ದು, ಅವರನ್ನ ಮಾತಾಡ್ಲೂಬಾರ್ದು ಅಂತ. ಇವಾಗ ಯಾರೋ ಸ್ತ್ರೀ ಒಂದು ವ್ಯಾಸಾಸನದ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ರೆ ಆ ಬ್ರಹ್ಮಚಾರಿಗಳ ಕಥೆ ಏನು? ಎಷ್ಟೊಂದು ವಿಷಯಗಳಿದೆ. ನಾವು ಒಂದೇ ದೃಷ್ಟಿಕೋನದಿಂದ ವಿಷಯಗಳನ್ನ ನೋಡ್ತೀವಿ ಅಷ್ಟೇ. ಓ, ಚೆನ್ನಾಗಿ ಪ್ರಚಾರ ಮಾಡ್ತಾ ಇದಾರೆ, ಆಯ್ತು, ಮಾಡ್ಲಿ. ಸಮಸ್ಯೆಗಳು ತುಂಬಾ ಇವೆ ಅದ್ರ ಜೊತೆ. ಸಾಮಾನ್ಯವಾಗಿ ಅದಕ್ಕೆ ಸ್ತ್ರೀಯರಿಗೆ ವ್ಯಾಸಾಸನದ ಮೇಲೆ ಕೂತ್ಕೊಳ್ಳೋಕೆ ಆ ಶಾಸ್ತ್ರದಲ್ಲಂತೂ ಅನುಮತಿ ಇರಲೇ ಇರಲಿಲ್ಲ. ಯಾಕಂದ್ರೆ ವೈದಿಕ ಸಮಾಜದಲ್ಲಿ ಇದೆಲ್ಲ ಪ್ರಶ್ನೆನೇ ಬರ್ತಾ ಇರಲಿಲ್ಲ ಇವೆಲ್ಲ. ಯಾಕಂದ್ರೆ ಸ್ತ್ರೀಯರಿಗೆ ಗೊತ್ತಿತ್ತು. ನಾವು ಆ ಆ ಇವಾಗ ಪಂಡಿತರು ಇರ್ತಾರೆ, ಆ ಪಂಡಿತರಿಗೆ ಸಮಾನವಾಗಿ ಇವಾಗ ಉದಾಹರಣೆಗೆ ಇವಾಗ ತಾತ್ವಿಕವಾದ ವಿಷಯ ಅಂದ್ರೆ ಸುಮ್ಮನೆ ಕಥೆ ಭಕ್ತಿ ಅಲ್ಲ, ತತ್ವ ತಾತ್ವಿಕವಾದ ವಿಷಯದ ಬಗ್ಗೆ ಏನಾದ್ರು ಚರ್ಚೆ ಬಂದ್ರೆ, ಇವಾಗ ಹೆಚ್ಚಿನ ಇವಾಗ ನಮ್ಮ ಮನೆಯಲ್ಲಿ ನನ್ನ ಪತ್ನಿ ಇದ್ದಾಳೆ, ಸಾಕಷ್ಟು ಜ್ಞಾನವನ್ನು ಪಡ್ಕೊಂಡಿದ್ದಾಳೆ. ಜ್ಞಾನ ಇಲ್ಲ ಅಂತ ಅಲ್ಲ, ಆದರೆ ವಿಷಯದ ಆಳಕ್ಕೆ ಸೂಕ್ಷ್ಮತೆಗೆ ಇಳಿಯೋದಕ್ಕೆ ನನಗೆ ಎಷ್ಟು ಸುಲಭ ಆಗುತ್ತೋ ಅವಳಿಗೆ ಅಷ್ಟು ಸುಲಭ ಆಗಲ್ಲ. ಅವಳೆಲ್ಲ ತಿಳ್ಕೊಂಡಿದ್ದಾಳೆ, ಆದ್ರೂ ಅವಳು ಎಲ್ಲರ ಬಹಿರಂಗವಾಗಿ ಪ್ರವಚನಗಳನ್ನ ಮಾಡಲ್ಲ. ಮಾಡಿದ್ರು ಕೂಡ ಸ್ತ್ರೀಯರ ಒಂದು ಸಮೂಹದಲ್ಲಿ ಮಾಡ್ತಾಳೆ. ಅದು ಇದರಲ್ಲೆಲ್ಲ ಎಷ್ಟೊಂದು ಸ್ತ್ರೀ ಧರ್ಮದ ಬೇಕಾದಷ್ಟು ವಿಷಯಗಳಿದೆ. ಇವತ್ತು ನಾವು ಅದನ್ನ ನಿರ್ಲಕ್ಷಿಸ್ತಾ ಇದ್ದೀವಿ ಭಕ್ತಿಯ ಹೆಸರಲ್ಲಿ. ಅದು ಒಳ್ಳೆ ಉದಾಹರಣೆ ಆಗಲ್ಲ. ಓಕೆ. ಪ್ರಶ್ನೆ ಪ್ರಭು, ಇನ್ನೊಂದು ಪ್ರಶ್ನೆ. ನೀವು ಪ್ರವಚನ ಮಾಡ್ಬೇಕಾದ್ರೆ 100% ನಾವು ಇದೆಲ್ಲ ಮಾಡ್ಬೇಕು, ಜಪ ಮಾಡ್ಬೇಕು, ಭಾಗವತಂ ಓದ್ಬೇಕು, ಭಗವದ್ಗೀತೆ ಓದ್ಬೇಕು, ಎಲ್ಲ ಆಗುತ್ತೆ. ಮಲ್ಗಿ ಒಂದ್ ದಿವ್ಸ ಎದ್ದಾದ್ಮೇಲೆ ಮತ್ತೆ ಆ ಭೌತಿಕ ಆಸೆ ಬಂದ್ಬಿಡುತ್ತೆ. ಭೌತಿಕ ಆಸೆ ಕ್ರಮೇಣವಾಗಿ ಹೋಗುತ್ತೆ. ಸತತವಾಗಿ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ನಮಗೆ ಏನ್ ಬೇಕು ಅಂದ್ರೆ ಭಕ್ತಿಯಲ್ಲಿ ರುಚಿ ಹೆಚ್ಚಾಗ್ತಾ ಹೋಗ್ಬೇಕು. ಭಕ್ತಿಯಲ್ಲಿ ರುಚಿ ಹೆಚ್ಚಾಗ್ತಾ ಹೋದ ತಕ್ಷಣ ಭೌತಿಕ ವಿಷಯಗಳೆಡೆಗೆ ಇರೋ ಆಕರ್ಷಣೆ ಕಡಿಮೆ ಆಗ್ತಾ ಹೋಗುತ್ತೆ. ಸತತವಾಗಿ ಒಳ್ಳೆಯ ಶುದ್ಧ ಭಕ್ತರ ಸಂಘದಲ್ಲಿ ನಾವು ಭಕ್ತಿ ಸೇವೆನ ಮಾಡಿದ್ರೆ ಖಂಡಿತವಾಗ್ಲೂ ಹೊರಟೋಗುತ್ತೆ. ಅರೆ ಏನು ಒಂದೊಂದು ಒಬ್ರೊಬ್ರು ಭಕ್ತರು ಹಿಂದಿನ ಜೀವನಗಳು ಯಾವ ತರ ಇದೆ, ಜನ್ಮಗಳು ಯಾವ ರೀತಿ ಇದ್ವು, ಎಷ್ಟು ಭೌತಿಕ ಆಸೆ ತಗೊಂಡ್ ಬಂದಿದೀವಿ ಈ ಜನ್ಮಕ್ಕೆ, ಅವೆಲ್ಲದರ ಪರಿಗಣನೆ ಕೂಡ ಇದೆ. ಹಾಗಾಗಿ ಒಬ್ರೊಬ್ರಿಗೆ ಸ್ವಲ್ಪ ಬೇಗ ಹೊರಟೋಗುತ್ತೆ, ಒಬ್ರೊಬ್ರಿಗೆ ಸ್ವಲ್ಪ ಹೆಚ್ಚು ಸಮಯ ತಗೊಳತ್ತೆ. ಬಟ್ ಸಮಸ್ಯೆ ಇಲ್ಲ, ಪ್ರಯತ್ನವನ್ನ ಮುಂದುವರಿಸ್ತಾ ಇರ್ಬೇಕು. ಇವತ್ತಲ್ಲ ನಾಳೆ ಬಹಳ ಬೇಗನೆ ನಾವು ಭೌತಿಕ ಆಸೆಗಳಿಂದ ಹೊರಗಡೆ ಬರ್ತೀವಿ. ಅಂತಹ ಭಕ್ತರ ಸಂಘದಲ್ಲಿ ಇದ್ರೆ, ಅಥವಾ ಪ್ರಭುಪಾದರ ಪುಸ್ತಕಗಳನ್ನ ದಿನನಿತ್ಯ ಓದ್ತಾ ಇದ್ರೆ, ಪ್ರಭುಪಾದರು ಏನ್ ಬರೀತಾರೆ ಪುಸ್ತಕಗಳಲ್ಲಿ? ಇಂದ್ರಿಯ ಭೋಗ ಮಾಡಿ ಅಂತ ಎಲ್ಲೂ ಬರ್ದಿಲ್ಲ ಪ್ರಭುಪಾದರು. ಹಾಗಾಗಿ ಪುಸ್ತಕಗಳನ್ನು ನಾವು ದಿನನಿತ್ಯ ಓದ್ತಾ ಇದ್ರೆ ಅವಾಗಲೂ ಕೂಡ ನಮ್ಮ ಮನಸ್ಸಿಗೆ ಆ ವಿಚಾರ ಬರುತ್ತೆ, ನಾನು ಯಾಕೆ ಇಂದಿರಾ ಭೋಗದಲ್ಲಿ ತೊಡಗ್ತಾ ಇದ್ದೀನಿ. ಮತ್ತೆ ಆಮೇಲೆ ಜ್ಞಾನವನ್ನ ಸ್ವಲ್ಪ ಯೋಚನೆ ಮಾಡಿದ್ರೆ, ಸರಿ ಈ ಭೌತಿಕ ಆಸೆ ಇದೆ, ಆದ್ರೆ ಏನ್ ಪ್ರಯೋಜನ ಇದರಿಂದ? ನನ್ ಕೃಷ್ಣ ಸಿಗ್ತಾನ? ಇಲ್ಲ. ಸರಿ, ಭೌತಿಕ ವಸ್ತು ಸಿಗುತ್ತೆ, ಎಷ್ಟ್ ದಿನ ಇರುತ್ತೆ ಗೊತ್ತಿಲ್ಲ. ಮುಂದಿನ ಜನ್ಮಕ್ಕೆ ಸಿಗುತ್ತಾ? ಇಲ್ಲ. ಸಮಯ ವ್ಯರ್ಥ ಅಲ್ವಾ? ಹೌದು. ಮುಂದಿನ ಜನ್ಮದಲ್ಲಿ ಏನು ಉಳಿಸ್ಕೋಬಹುದು? ನಾನು ಕೃಷ್ಣ ಭಕ್ತಿ ಉಳಿಸ್ಕೋಬಹುದು. ಹಾಗಾಗಿ ಕೃಷ್ಣ ಭಕ್ತಿಯನ್ನ ಮಾಡ್ಬೇಕು. ಇಷ್ಟು ಸರಳವಾಗಿ ನಾವು ತಿಳ್ಕೋಬಹುದು. ನಮ್ಮ ಇಂದ್ರಿಯ ಭೋಗದಿಂದ ನಮಗೆ ತೊಂದರೆನೇ ಜಾಸ್ತಿ ಆಗ್ತಾ ಇದೆ. ಅದನ್ನ ಪೂರೈಸ್ಕೊಳ್ಳೋದಕ್ಕೆ ನಾವು ಎಷ್ಟೊಂದು ಕಷ್ಟಪಡ್ಬೇಕು, ಸಿಗ್ಲಿಲ್ಲ ಅಂದ್ರೆ ದುಃಖ ಆಗತ್ತೆ. ಭಗವಂತನ ಭಕ್ತಿಯಲ್ಲಿ ಈ ತರ ಯಾವ ಸಮಸ್ಯೆನೂ ಇಲ್ಲ, ಸಂತೋಷವಾಗಿರ್ಬೋದು. ಯಾಕೆ ನಾವು ಸಂತೋಷವಾಗಿರಕ್ ಇಷ್ಟ ಇಲ್ಲ ನಮ್ಗೆ? ಅದೇ ಸಮಸ್ಯೆ.
ಯಾವ್ದೋ ಭೌತಿಕ ವಿಷಯದಿಂದ ನಮ್ಗೆ ಸಂತೋಷ ಸಿಗುತ್ತೆ ಅಂತ ಅನ್ಕೊಂಡಿದೀವಿ. ಆದ್ರೆ ಭಾಗವತದಲ್ಲಿ ಹೇಳ್ತಾ ಇದಲ್ಲ, ಮನಃಶಾಂತಿನೇ ಸಿಗಲ್ಲ, ಸಂತೋಷ ಎಲ್ಲಿಂದ ಸಿಗುತ್ತೆ? ಯಾಕೆ? ತೃಪ್ತಿನೇ ಇಲ್ಲ ಮನುಷ್ಯನಿಗೆ. ಸರಿ ಇದ್ ಬೇಕು ಸರಿ ಸಿಕ್ತು, ಆಮೇಲೆ ತೃಪ್ತರಾದ್ರ ಒಂದೆರಡು ದಿನ, ಆಮೇಲೆ ಇನ್ನೊಂದು ಹುಳು ಬಿಟ್ಕೋತೀವಿ ತಲೆ ಒಳಗಡೆ. ಇದೇ ಕೆಲಸ ನಮ್ದು, ಒಂದಾದ್ಮೇಲೆ ಒಂದು ಹುಳು ಬಿಟ್ಕೊಳ್ಳೋದು. ಹುಳು ಅಂದ್ರೆ ಏನು? ಇದ್ ಬೇಕು ಅಂತ ಒಂದಾಗತ್ತೆ, ಗೊಯ್ 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 ಅಂತ ಇರುತ್ತೆ ಅದು. ಆಮೇಲೆ ಅದು ಪೂರೈಸ್ತಾ ಇನ್ನೊಂದು ಹುಳು, ಇದ್ ಬೇಕು ಅದು ಬೇಕು ಇನ್ನೊಂದೇನೋ ಬೇಕು. ಕೊನೆನೇ ಇಲ್ಲ ಇದಕ್ಕೆ. ಇದೇನಿದು ಒಂದೇ ಜನ್ಮದಲ್ಲ ಮಾಡ್ತಾ ಇರೋದು ನಾವು, ಜನ್ಮ ಜನ್ಮಾಂತರಗಳಿಂದ ಇದೇ ರೀತಿ ಇರೋದು ನಾವು. ಏನ್ ಸಂತೋಷ, ಯಾವ ತೃಪ್ತಿ, ಯಾವ ಆನಂದ ಪಡ್ಕೊಂಡಿದೀವಿ ನಾವು? ಅದೇ ಪ್ರಯತ್ನ ಮಾಡ್ತಾ ಇದೀವಿ, ಪುನಃ ಪುನಃ ಚರ್ವಿತ ಚರ್ವಣ ನಾವು. ಸಮಯ ವ್ಯರ್ಥತೆ ಅಷ್ಟೇ. ಓಕೆ, ಏನಾದ್ರು? ಓಕೆ, ಸರಿ ಮುಗಿಸ. ಶ್ರೀಮದ್ ಭಾಗವತಂ ಕಿ ಜಯ, ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜಯ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಕೋಟಿ ವೈಷ್ಣವ ಕಿ ಜಯ, ಸಮವೇತ ಗೌರವೋತ್ತಮ ಕಿ ಜಯ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ದಂಡಾರ್ಪಣ. ಗೊತ್ತಾಗು. ಪ್ರಭು.